ಮೊದಲಿಗೆ ಪರಮ ಪೂಜ್ಯ ತ್ರಿವಿಧದಾಸೋಹಿಗಳಾದ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಚರಣಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ, ಅವರು ಇಂದಿನ ನನ್ನ ಮಾತಿಗೆ ಶಕ್ತಿಯಾಗಿ ಪರಿಣಮಿಸಬೇಕು ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಚರಣಕಮಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾರೆ. ಇಂದಿನ ಈ ಶಿವತತ್ವ ಚಿಂತನಗೋಷ್ಠಿಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮಠದ ಕಿರೀಶಿಗಳಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಎಲ್ಲ ಆರೋಗ್ಯ ಚರಣಮೂರ್ತಿಗಳೇ, ನನ್ನ ಗುರುವರಿಯರಾದ ವಿದ್ವಾನ್ ಅವರು ಬಸವರಾಜ್ ಅವರೇ, ಎಲ್ಲ ಶರಣ ಬಂಧುಗಳೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಕಳಸರಿ ನಿಜಗುಣ ಶಿವಯೋಗಿಗಳ ಕೈವಲ್ಯ ಸಾಹಿತ್ಯವನ್ನು ಕುರಿತು ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಈಗ ನಿಜಗುಣ ಶಿವಯೋಗಿಗಳ ಬಹಳ ಮುಖ್ಯವಾದಂಥ ಕೃತಿ ಕೈವಲ್ಯ ಪದ್ಧತಿ. ಆ ಕೈವಲ್ಯ ಪದ್ಧತಿಯಲ್ಲಿ ಅದನ್ನೇ ಈ ದಿನ ಕುರಿತು ಮಾತಾಡ್ತಾ ಅವರು ಬರೆದಂಥದ್ದು 5 ಸ್ಥಳಗಳಲ್ಲಿ. ನಮ್ಮ ವಚನಗಳಲ್ಲಿ ಶರಣ ಸ್ಥಳದ ನೈಕ್ಯ ಸ್ಥಳ ಇದೆ. ಅದೇ ರೀತಿಯಲ್ಲಿ ಸ್ಥಳ ವಿಭಾಗವನ್ನು ನಿಜಗುಣ ಶಿವಯೋಗಿಗಳು ಮಾಡಿದ್ದಾರೆ. ಸ್ಥಳ ಪದ್ಧತಿ ಅದೇ, ಆದರೆ 5 ಸ್ಥಳವನ್ನು ಮಾಡಿದ್ದಾರೆ. ಈ 5 ಸ್ಥಳದ ಸಾಂಕೇತಿಕವಾದ ಅರ್ಥ ಏನು ಅಂದರೆ, ನಮ್ಮ ದೇಹ 5 ಇಂದ್ರಿಯಗಳಿಂದ ಆಗಿರೋದು. ಈ 5 ಇಂದ್ರಿಯಗಳಿಗೆ ಹೊರಗಿನ ಪಂಚೀಕರಣದ ಪಂಚಭೂತ ತತ್ವಗಳು ಹೊರಗಡೆ ಇದೆ. ಎಲ್ಲವೂ 5 ಅನ್ನೋದೇ ಬಹಳ ಮುಖ್ಯವಾದ. ಅದಕ್ಕಾಗಿ ಪಂಚಾಕ್ಷರಿ ಮಂತ್ರಕ್ಕೂ 5 ಅನ್ನುವ ಸಂಖ್ಯೆ ಬಹಳ ವಿಶೇಷವಾದ. ಈ 5 ಅನ್ನೋದು ಈ ಜಗತ್ತನ್ನ ಮತ್ತು ಈ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಜೀವ ಮತ್ತು ಈಶ್ವರ ತತ್ವದ ಐಕ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ 5 ಅನ್ನುವ ಸಂಖ್ಯೆ ಬಹಳ ಮಹತ್ವದ್ದು. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈ 5 ಸಂಖ್ಯೆ ಅನ್ನೋದಕ್ಕೆ ಈಗ ಪಂಚಮುಖ ಇದೆ, ಪಂಚವಕ್ತಗಳಿವೆ. ಪಂಚಮುಖ ಅಂದ್ರೆ ಪಂಚವಕ್ತರ, ಪಂಚೀಕರಣ ಇದೆ, ಪಂಚತ್ವ ಇದೆ. ಪಂಚತ್ವ ಅನ್ನೋ ಶಬ್ದಕ್ಕೆ 5 ಯಾವುದೋ ನಮ್ಮಲ್ಲಿ ಶಬ್ದ ಸ್ಪರ್ಶ ರೂಪರಸ ಗಂಧ ಏನಿದೆಯೋ ಈ ವಿಷಯಗಳು, ಅದಕ್ಕೆ ಕಾರಣವಾದಂಥ ಈ ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳು ಏನಿದೆಯೋ ಅವು ಹೋದ್ರೆ ಅವನ್ನ ಪಂಚತ್ವಕ್ಕೆ ಹೋಗುತ್ತೆ. ಅದು ಪಂಚತ್ವ ಅಂದ್ರೆ ಸಾವು ಅಂತ ಅರ್ಥ, ಅಂದ್ರೆ ದೇಹದ ಸಾವು. ಹೀಗೆ ಈ 5 ತತ್ವವನ್ನೇ 5 ಅನ್ನುವ ಸಂಖ್ಯೆ ಭಾರತೀಯ ಇತಿಹಾಸದಲ್ಲಿ ಮತ್ತು ಕರ್ನಾಟಕದ ಅನುಭವ ಸಾಹಿತ್ಯದಲ್ಲಿ ಈ 5 ಅನ್ನುವ ಮಾತಿಗೆ ತುಂಬಾ ವಿಶೇಷವಾದ ಬೆಲೆ ಇರೋದನ್ನು ಕಾಣ್ಕೊಳ್ಬಹುದು. ಈ ಪಂಚಾಕ್ಷರಿ ಮಂತ್ರ, ಪಂಚಾಕ್ಷರ ಅನ್ನೋದೇನಿದೆಯಲ್ಲ, ಈ ಪಂಚ ಅನ್ನೋ ಶಬ್ದದಲ್ಲಿ ಕೂಡ ಈ ಅರ್ಥ ಇರೋದು. ಪಂಚಮ, ಈ 5 ತತ್ವಗಳನ್ನ ಸರಿಯಾದ ರೀತಿಯಿಂದ ಗ್ರಹಣ ಮಾಡಿದರೆ ನಮಗೆ ಅನುಭವದ ತತ್ವ ಏನಿದೆ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿಯೇ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿಯಲ್ಲಿ 5 ಭಾಗಗಳನ್ನು ಮಾಡ್ತಾರೆ. ಮೊದಲನೇ ಭಾಗವನ್ನು ಅವರು ಶಿವಕಾರುಣ್ಯ ಸ್ಥಳ ಅಂತ ಕರೀತಾರೆ. ಯಾಕೆಂದ್ರೆ ಅವರ ಆರಂಭದ ಮೆಟ್ಟಲು 5 ಮೆಟ್ಟಲುಗಳಿವೆ. ನಾವು ಯಾವುದಾದ್ರೂ ಒಂದು ಅಧ್ಯಾತ್ಮದ ಸಾಧನೆಗೆ ಹೋಗ್ಬೇಕಾದ್ರೆ ನಾವು ನಿಂತ ನೆಲದಲ್ಲಿ ಸಾಧನೆಯನ್ನು ಮಾಡೋಕ್ಕಾಗಲ್ಲ. ಈ ನಿಂತ ನೆಲೆಯಿಂದ ಮತ್ತೆ ಆರೋಹಣ ಕ್ರಿಯೆ ಅನ್ನೋದು ಬೇಕು. ಪ್ರತಿಯೊಂದು ಅಧ್ಯಾತ್ಮ ಸಾಹಿತ್ಯದಲ್ಲೂ ಕೂಡ, ತತ್ವದ ಸಾಹಿತ್ಯದಲ್ಲೂ ಕೂಡ ಯಾವುದೇ ನೀವು ಸಾಹಿತ್ಯ ತಗೊಂಡ್ರೆ ಅವುಗಳಲ್ಲಿ ಆರೋಹಣ ಪದ್ಧತಿ ಏನಿದೆಯೇ ಹೊರತು ಅವರೋಹಣ ಇಲ್ಲ. ಯಾಕೆಂದ್ರೆ ಮೊದಲು ಆರೋಹಣ ಪದ್ಧತಿಯನ್ನೇ ಗಮನದಲ್ಲಿ ಇಟ್ಕೊಂಡು ಶಿವಕಾರುಣ್ಯ ಸ್ಥಳ ಅಂತ ಮಾತಾಡ್ತಾರೆ. ಶಿವನ ಕರುಣೆಗಾಗಿ ಹಂಬಲಿಸಬೇಕು ಮೊದಲು ಒಬ್ಬ ಸಾಧಕನಾದವನು ಅಥವಾ ಒಬ್ಬ ಭಕ್ತನಾದವನು. ಯಾರು ಭವಿ ಭಕ್ತನಾಗ್ತಾನೋ, ಈ ಭವಿಯಾದವನು ಭಕ್ತನಾಗಬೇಕಾದ್ರೆ ಅವನು ಶಿವನ ಕಾರುಣ್ಯಕ್ಕಾಗಿ ಪರಿತಪಿಸಬೇಕು, ಬೇಡ್ಕೋಬೇಕು, ಅವನನ್ನು ಆರಾಧನೆ ಮಾಡಬೇಕು. ಆತನನ್ನು ತನ್ನ ಮನಸ್ಸಲ್ಲಿಟ್ಟು
ಇದು ಶಿವಕಾರುಣ್ಯ ಸ್ಥಳದಲ್ಲಿ ಮೊದಲು ನಿಜಗಳು ಶಿವಕಾರುಣ್ಯ ಸ್ಥಳದನ್ನ ಪ್ರಧಾನವಾಗಿ ಇಟ್ಕೊಳ್ತಾರೆ. ಆಮೇಲೆ ಜೀವ ಸಂಬೋಧನಾ ಸ್ಥಳ ಅಂತ ಹೇಳಿ ಎರಡನೇ ಮಾಡಿ, ಈ ಶಿವಕಾರುಣ್ಯ ದೊರಕೋದು ಯಾರಿಗೆ ಅಂದ್ರೆ ಈ ಜೀವಕ್ಕೆ. ಅದು ಈ ಜೀವ ಅಂತ ಹೇಳಿದ್ರೆ ಈ 5 ತತ್ವಗಳಿಂದ ಸಮಾಹಾರಗೊಂಡಿರೋದು. ಮತ್ತು ಈ 5 ತತ್ವಗಳಿಂದ ಮನಸ್ತತ್ವ, ಚಿತ್ತ, ಬುದ್ಧಿ ಇತ್ಯಾದಿಗಳು ಅಹಂಕಾರದವರೆಗೆ ಏನಿದೆಯೋ ಅವನ್ನೆಲ್ಲವನ್ನೂ ನಿರಸನ ಮಾಡಿ ಶಿವನಲ್ಲಿ ಐಕ್ಯಗೊಳ್ಳುವುದಕ್ಕಾಗಿ ಪ್ರತಿಪಿಸುವ ಒಂದು ಜೀವ ಸಂಬೋಧನೆ ಅದು. ಹಾಗಾಗಿ ಜೀವ ಸಂಬೋಧನಾ ಸ್ಥಳ. ಈ ಜೀವಕ್ಕೆ ಕೇಳೋದು, ಇಲ್ಲ ನೀನ್ ಜೀವ, ನೀನ್ ಯಾಕೆ ಇಲ್ಲಿದ್ದೀಯಾ, ನೀನು ಹೊರಡು, ನೀನು ಏನೇನು ಮಾಡ್ಕೋಬೇಕು, ಈ ಜೀವಕ್ಕೆ ಯಾವ್ಯಾವ ಬಗೆಯ ಪರಿಣತಿ ಬೇಕು, ಯಾವ ರೀತಿಯ ಪಕ್ವತೆ ಬೇಕು, ಹೇಗೆ ಸಿದ್ಧತೆ ಮಾಡ್ಕೋಬೇಕು ಶಿವನ ಕಾರುಣ್ಯವನ್ನು ಪಡೆಯೋದಕ್ಕೆ ಅಂತ. ಮೂರನೇದು ನೀತಿ ಕ್ರಿಯಾಚರ್ಯ ಸ್ಥಳ ಅಂತಿದೆ. ಯಾವುದೇ ಒಬ್ಬ ಭಕ್ತನಾದಂಥವನಿಗೆ, ಯಾರೇ ಒಬ್ಬ ಸಾಧಕನಿಗೆ ಅವನು ನೀತಿ ಪಾದದಲ್ಲಿ ಅಡಗಿರ್ಬೇಕು. ಅವನ ಬಾಹ್ಯ ನೀತಿ ಮಾತ್ರ ಅಲ್ಲ, ಆಂತರಿಕ ನೀತಿಯೂ ಇರಬೇಕು. ನೀತಿನಲ್ಲಿ 2 ಮಾರ್ಗ. ಒಂದು ಹೊರಗಿನ ಗೋಚರವಾಗುವಂಥ ನೀತಿ, ನಾವು ಊಟ ಮಾಡೋದು, ಪೂಜೆ ಮಾಡೋದು, ಹೂಗಳನ್ನು ಆಯೋದು, ಹಣ್ಣನ್ನು ಅರ್ಪಿಸೋದು, ಇನ್ನೊಬ್ಬರನ್ನು ಕಾಣೋದು, ಇವೆಲ್ಲವೂ ನೀತಿಯ ಬೇರೆ ಬೇರೆ ಕ್ರಮಗಳು. ಅದನ್ನ ಇಂಗ್ಲಿಷ್ನಲ್ಲಿ ಎಥಿಕ್ಸ್ ಅಂತ ಕರಿತೀವಿ. ಯಾವುದು ನೀತಿ ಕಾಣಿಸುತ್ತೆ ಅಂದ್ರೆ ಅವನ ಚರ್ಯೆನಲ್ಲಿ ಕಾಣಿಸುತ್ತೆ. ಅದು ಪ್ರತಿಯೊಬ್ಬನ ಮುಖದಲ್ಲಿ, ಅವನ ಅಂಗಾಂಗಗಳಲ್ಲಿ, ಅವನ ಬಾಡಿ ಲ್ಯಾಂಗ್ವೇಜ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಈ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವನ ನೀತಿ ಕರೀತಿ. ಇದು ಬಾಹ್ಯದ ಸ್ವರೂಪ. ಈ ಬಾಹ್ಯದ ನೀತಿ ಕ್ರಮವನ್ನ ಯಾರು ಹೊಂದಿರ್ತಾನ ಅಂತವನಿಗೆ ಆಂತರಿಕವಾದಂಥ ನೀತಿ ಹೊಂದಿರುತ್ತಾಗ. ಈ ರೀತಿ ಅವನ ಚರ್ಯೆ ಹೀಗೆ ಶಿವಕಾರುಣ್ಯದಿಂದ ಜೀವ ಸಂಬೋಧನೆಗೆ ಹೋಗಿ ಅಲ್ಲಿಂದ ಅವನು ನೀತಿ ಪಾದಕ್ಕೆ ಬರ್ತಾನೆ. ಈ ನೀತಿ ಪಾದದಿಂದ ಅವನು 4ನೇ ಹಂತದಲ್ಲಿ ಯೋಗ ಪ್ರತಿಪಾದನಾ ಸ್ಥಳ ಅಂತ ಯೋಗಕ್ಕೆ ಅವನು ಹೊರಡ್ತಾನೆ. ಈ 4ನೇ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ. ಈ ಯೋಗ ಆದಮೇಲೆ ಅಂತಿಮವಾದದ್ದು ಜ್ಞಾನ ಅಂತ. ಈ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಹೇಳಿ ನಿಜಗುಂಡರು ಅದನ್ನು ಕರೆದಿದ್ದಾರೆ. ಹೀಗೆ ಶಿವಕಾರುಣ್ಯ ಸ್ಥಳದಿಂದ ಅವರು ಜ್ಞಾನ ಪ್ರತಿಪಾದನಾ ಸ್ಥಳದವರೆಗೂ ಬರುತ್ತಾರೆ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಜ್ಞಾನೇನ ಪರಿಸಮಾಪ್ತಿ ಸರ್ವಮಖಿಲಂ ಜ್ಞಾನೇನ ಪರಿಸಮಾಪ್ಯತೆ ಅಂತ. ನಮ್ಮ ಎಲ್ಲ ಕ್ರಿಯೆಗಳು ಕೂಡ ಜ್ಞಾನದಲ್ಲಿಯೇ ಕೊನೆಗೊಳ್ಳೋದು ಅಂತ. ಅದಕ್ಕಾಗಿ ವೇದಗಳಲ್ಲಿ 3 ಭಾಗ ಮಾಡುವಾಗ ಕರ್ಮಕಾಂಡವನ್ನು ಬಿಟ್ಟರು, ಉಪಾಸನಾ ಕಾಂಡ ಬಿಟ್ಟರು, ಜ್ಞಾನಕಾಂಡ ಮಾತ್ರ ಗಟ್ಟಿಯಾಗಿ ಹಿಡಿದ್ರು. ಇಡೀ ಭಾರತದಲ್ಲಿ ಎಲ್ಲ ಅನುಭವಿಗಳು ಬಹುತೇಕವಾಗಿ ಹಿಡಿದಿದ್ದು ಜ್ಞಾನಕಾಂಡದ ಈ ಮಾರ್ಗವನ್ನ. ಜ್ಞಾನದ ಮುಂದುವರಿಕೆ ಇರುತ್ತೆ, ಜ್ಞಾನಕ್ಕೆ ಯಾವಾಗಲೂ ಕೂಡ ಅಂತಿಮ ಇರೋಲ್ಲ. ಪ್ರತಿಯೊಬ್ಬ ಅವನು ಸಾಕ್ರಟಿಸ್ ಇರ್ಬೋದು, ಪ್ಲೇಟೋ ಇರ್ಬೋದು, ಯೂರಿಪಿಡಿಸ್ ಇರ್ಬೋದು, ಪಾಶ್ಚಿಮಾತ್ಯದಲ್ಲಿ ಇರುವಂತ ದೊಡ್ಡ ಅಥವಾ ಚೀನಾದಲ್ಲಿ ಇದ್ದಂಥ ಒಬ್ಬ ಕನ್ಫ್ಯೂಷಿಯಸ್ ಅಂತ ಒಬ್ಬ ದೊಡ್ಡ ತತ್ವಜ್ಞಾನಿ, ನಮ್ಮ ಭಾರತದಲ್ಲಿ ಬೆಳೆದಂತ ಬೇಕಾದಷ್ಟು ಇವರೆಲ್ಲರೂ ಕೂಡ ಹೀಗೆ ಎಲ್ಲವೂ ಕೂಡ ಅವರ ತಮ್ಮ ಅನುಭವದಲ್ಲಿ ಅದನ್ನು ವಿಸ್ತರಣೆ ಮಾಡ್ಕೊಳ್ತಾ ಹೋದರು. ಹೀಗೆ ವಿಸ್ತರಣೆ ಮಾಡ್ಕೊಳ್ತಾ ಈಗ ಏನು ಅಂದ್ರೆ ಆಯಾ ಕಾಲಕ್ಕೆ ದೇಶ ಕಾಲ ಪರಿಮಿತಿಗಳ ಅವಸ್ಥೆಯಲ್ಲಿ ಈ ಜ್ಞಾನಕ್ಕೆ ವಿಸ್ತರಣೆ ಇರುತ್ತೆ ಅನ್ನೋದು. ಈಗ ನಾವು ಬದುಕಿರುವ ಈ 21ನೇ ಶತಮಾನದ ಒಂದು ರೀತಿ ಹೇಳೋದಾದ್ರೆ ಇದು ಗೋಳೀಕರಣದ ಕಾಲ. ಇದು ಒಂದು ರೀತಿ ಕಾಸ್ಮೋಪಾಲಿಟನ್ ನಗರಗಳಲ್ಲಿ ಬದುಕಿರೋದು. ಅಥವಾ ಹೇಳೋದಾದ್ರೆ ನಮ್ದೆಲ್ಲ ಪೂರ್ತಿ ತುಂಬಾ ಏನು ಹೇಳ್ತಾರೆ ಅದನ್ನಂದ್ರೆ ಒಂದು ರೀತಿ ಗೋಳೀಕರಣ ಅಂತ ಹೇಳ್ತೀವಿ. ಗೋಳೀಕರಣ, ಗ್ಲೋಬಲೈಸೇಷನ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ ಅದನ್ನು. ಈಗ ಒಂದು ಗ್ಲೋಬಲ್ ಆಟಿಟ್ಯೂಡ್ ನಲ್ಲಿ ಇರ್ತಕ್ಕಂಥ ಕಾಲ. ಈಗ ನಮಗೆ ಅಮೆರಿಕ, ಈಗ 2 ನಿಮಿಷದಲ್ಲಿ ನಮಗೆ ಅಮೆರಿಕದ ಒಟ್ಟು ಸಮಸ್ತ ಪೊಲಿಟಿಕಲ್ ಅಥವಾ ಅದರ ಸೋಷಿಯಲ್ ಎಥಿಕ್ಸ್ ಏನಿದೆ ಅದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈ ಗ್ಲೋಬಲ್ ಅಂತಂದ್ರೆ ನಾನು ಅಂಗೈ ಮೇಲೆ ನಿಂತಿದೆ. ಅಂದ್ರೆ ವಿಜ್ಞಾನ ಅನ್ನೋದು ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿ ಈಗ ನಮ್ಮ ಅಂಗೈ ಮೇಲೆಲ್ಲ ಸ್ವರೂಪದವರೆಗೂ ಬಂದಿದೆ. ನಮ್ಮ ಕಾಲದಲ್ಲಿ ನಾವು ಈ ಅಧ್ಯಾತ್ಮವನ್ನ ಹೇಗೆ ನೋಡಬೇಕು, ಶಿವಶರಣರನ್ನ ನಾವು ಹೇಗೆ ನಮ್ಮವನ್ನಾಗಿ ಮಾಡ್ಕೋಬೇಕು, ನಾವು ಇದರಲ್ಲಿ ಮಾಡ್ಕೊಳ್ಳುವಾಗ ನಮ್ಮನ್ನ ಯಾವ ನೀತಿ ಬಾಧೆಗಳು ನಮ್ಮನ್ನ ಬಯಸ್ತವೆ. ಯಾಕೆಂದ್ರೆ ಈಗಿರೋ ಬದುಕಿನ ಸುತ್ತಮುತ್ತ ಬದುಕಿರೋದ್ರಲ್ಲಿ ಕೊಳ್ಳುಬಾಕ ಸಂಸ್ಕೃತಿ ಅಂತ ಕರೀತಾರೆ. ಇಡೀ ಕಲ್ಚರ್ ಹೇಗಿದೆ ಅಂತ ಕೊಳ್ಳುಬಾಕ, ಏನ್ ಬೇಕಾದ್ರೂ ಕೊಳ್ಳುವಂಥದ್ದು. ಬರೀ ಈಗ ಹಣದ ಮೇಲೆ ನಿಂತಿರುವಂತ ಜಗತ್ತು. ಹಣದ ಮೇಲೆ ನಿಂತಿರುವ ಈ ಜಗತ್ತಿನಲ್ಲಿ ಈ ಶಿವಕಾರುಣ್ಯ ಸ್ಥಳವನ್ನು ಪಡೆಯೋದಾಗ್ಲಿ, ಜೀವ ಸಂಬೋಧನಾ ಸ್ಥಳಕ್ಕೆ ಏರೋದಾಗ್ಲಿ, ಅಲ್ಲಿಂದ ತನ್ನ ನೀತಿಯನ್ನ ಕಾಪಾಡಿಕೊಂಡು ಅವನು ಯೋಗ ಸ್ಥಳಕ್ಕೆ ಹೋಗೋದಾಗ್ಲಿ, ಅಲ್ಲಿಂದ ಅವನು ಜ್ಞಾನಕ್ಕೆ ಏರಿ ಶಿವಜ್ಞಾನವನ್ನು ಪಡೆಯೋದಾಗ್ಲಿ ಹೇಗೆ ಸಾಧ್ಯ? ಇದನ್ನು ಪಡೆಯೋದಕ್ಕೆ ಆಯಾ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಸಮಾಜ, ಬೇರೆ ಬೇರೆ ದೇಶ, ಮೊದಲಿದ್ದಂತಹ ಒಂದು ದೇಶಕಾಲ ಭೇದಗಳು ಈಗಿಲ್ಲ. ಹಿಂದೆ ಇದ್ದ ರೀತಿ 60 ವರ್ಷಗಳ ಹಿಂದೆ ಏನು ವಾತಾವರಣ ಇತ್ತೋ ಆ ವಾತಾವರಣ ಈಗಿಲ್ಲ.
ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ವಾತಾವರಣ ಯಾವ ರೂಪ ಪಡೆಯುತ್ತೆ ಗೊತ್ತಿಲ್ಲ ನಮಗೆ. ಅಂತಹ ಕಾಲಘಟ್ಟದಲ್ಲಿ ನಿಂತ್ಕೊಳ್ಳುವಾಗ ಪ್ರತಿಯೊಂದು ಹಂತ ಹಂತದಲ್ಲಿ ಮೂಲ ಬೀಜ ಅನ್ನೋದು ಒಂದಿರುತ್ತೆ, ಮೂಲ ಮಂತ್ರ. ನೀವು ಯಾವುದಾದ್ರೂ ಪಂಚಾಕ್ಷರಿ ಮಂತ್ರವನ್ನಾಗ್ಲಿ ಷಡಕ್ಷರಿ ಮಂತ್ರವನ್ನಾಗ್ಲಿ ನೀವು ಬದಲಾಯಿಸ್ಕೊಳ್ಳೋಕೆ ಮಾತ್ರ ಸಾಧ್ಯ ಇಲ್ಲ. ಓಂ ನಮ ಶಿವಾಯ ಅನ್ನೋದನ್ನ ನೀವು ಅದನ್ನ ನಿಮ್ಗೆ ಆ ಮಂತ್ರವನ್ನ ನೀವು ಬೇರೆ ರೀತಿ ಹೇಳೋಕ್ಕಾಗಲ್ಲ. ಯಾವುದೇ ಕಾಲ ಬರಲಿ, ಯಾವುದೇ ದೇಶ ಬರಲಿ, ಯಾವುದೇ ಅದನ್ನ ಇಂಗ್ಲಿಷಲ್ಲಿ ಸ್ಪೇಸ್ ಅಂಡ್ ಟೈಮ್ ಅಂತ ಕರಿತೀವಿ ನಾವು. ಒಂದು ಸಮಯ ಮತ್ತು ಕಾಲ ಅಂತ. ಯಾವ ಸಮಯ ಮತ್ತು ಯಾವ ಕಾಲದಲ್ಲಾದರೂ ಕೂಡ ಅವನು ಮೂಲ ಮಂತ್ರ ಏನಿದೆ ಆ ಮೂಲ ಮಂತ್ರಕ್ಕೆ ಅಧೀನಾಗಿರ್ತಾನೆ. ಆ ಮೂಲ ಮಂತ್ರದ ಆವಾಹನೆ ಮಾಡ್ತಿರ್ತಾನೆ, ಅದನ್ನು ಸ್ವಾಹಾಕಾರ ಮಾಡ್ತಿರ್ತಾನೆ. ನಿಜಗುಣ ಶಿವಲಿಂಗಗಳು ಹೀಗೆ ಮೊದಲಿಂದ ಒಂದು ಹಂತದಲ್ಲಿ ಈಗ 5 ಸ್ಥಳಗಳಲ್ಲಿ ಈ ಒಬ್ಬ ಶಿವಭಕ್ತನಾದವನು, ಭವ್ಯಾದವನು ಭಕ್ತನಾದವನು ಅವನು ಲಿಂಗಾಂಗ ಸ್ವರೂಪಕ್ಕೆ ಹೋಗೋದು, ತನ್ನ ಅಂಗವನ್ನೇ ಲಿಂಗವನ್ನಾಗಿ ಮಾಡಿಕೊಳ್ಳುವ ಮತ್ತು ಶಿವನೇ ಆಗುವಂತ ಒಂದು ಅದ್ವೈ ರೂಪ ಏನಿದೆಯೋ ಅದು ಹೋಗೋದಕ್ಕೆ ಯಾವ ದಾರಿಗಳಿವೆ ಅನ್ನೋದನ್ನ ನಿಜಗುಣ ಶಿವಲಿಂಗಗಳು ಈ ಕೈವಲ್ಯ ಪದ್ಧತಿನಲ್ಲಿ ಹೇಳ್ತಾರೆ. ಈ ಕೈವಲ್ಯ ಪದ್ಧತಿಯ ವಿಶೇಷತೆಗಳೇ ಅದು. ಅವರ ಇತರೆ ಕೃತಿಗಳಿಗಿಂತ, ಪರಮಾನುಭವದ ಇತ್ಯಾದಿ ಕೃತಿಗಳಿಗಿಂತ, ವಿವೇಕ ಚಿಂತಾಮಣಿ ಅವರು ಬರೆದದ್ದನ್ನು ಕಳಚರಿ ಹೇಳಿದೆ, ನಾನು ವಿವರಗಳನ್ನ ಕೊಟ್ಟಿದ್ದೀನಿ ಕೃತಿಗಳ ಬಗ್ಗೆ. ಅವರ ಇತರೆ ಕೃತಿಗಳಿಗಿಂತ ಈ ಕೃತಿ ಅವರ ಸ್ವಾನುಭವನ ಹೆಚ್ಚು ಮಾಡ್ತದೆ ಮತ್ತು ಅವರಿಗಿದ್ದಂಥ ಭಾರತೀಯ ಜ್ಞಾನಶಾಸ್ತ್ರದ ತಿಳುವಳಿಕೆ ಹೆಚ್ಚು ಅಂತ. ಇಂಡಿಯನ್ ಎಪಿಸ್ಟಮಾಲಜಿ ಅಂತ ಕರಿತೀವಿ ನಾವು ಅದನ್ನ. ಎಪಿಸ್ಟಮಾಲಜಿಯನ್ನು ಒಬ್ಬ ವ್ಯಕ್ತಿ ಹೀಗೆ ಹಲವು ಜ್ಞಾನ ಶಾಖೆಗಳನ್ನೆಲ್ಲ ಒಟ್ಟಾಗಿ ಸಮಾಹಾರ ಮಾಡ್ಕೊಳ್ಳೋದು ಬಹುತೇಕವಾಗಿ ಬಹಳ ಅಪರೂಪದ ಸಂಗತಿ. ನನಗೆ ಗೊತ್ತಿರೋ ಹಾಗೆ ಇಡೀ ಭಾರತೀಯ ಕರ್ನಾಟಕದ ಈ ರೀತಿಯ ಜ್ಞಾನ ಪರಂಪರೆಯ ಹಂತದಲ್ಲಿ ಎಪಿಸ್ಟಮಾಲಜಿ ಅಂತ ಯಾವುದನ್ನು ಇಂಗ್ಲಿಷಲ್ಲಿ ಕರಿತೀವೋ ಅಂತ ಜ್ಞಾನ ಶಾಖೆಗಳ ಸಂಪೂರ್ಣ ಸಮಾಹಾರ ಮಾಡಿಕೊಂಡವರು, ಅದನ್ನ ಪೂರ್ತಿ ತನ್ನ ಸ್ವಾಧೀನ ಮಾಡಿದಂಥವರು ನಿಜಗುಣ ಶಿವಲಿಂಗಗಳು. ಹಾಗಾಗಿ ಅವರ ಕೃತಿಗಳಲ್ಲಿ ಎಲ್ಲವೂ ಇದೆ. ಸಮಸ್ಯೆಯಲ್ಲಿ ಒಂದು 10,000 ವರ್ಷಗಳ ಕಾಲ ಭಾರತದಲ್ಲಿ ಬೆಳೆದಂಥ ಅನೇಕ ಶಾಸ್ತ್ರ ಕ್ರಮಗಳು, ಅನೇಕ ದರ್ಶನ ಕ್ರಮಗಳು, ಅನೇಕ ಸಂತರು ಯಾವ್ಯಾವ ವಿಚಾರಗಳ ಬಗ್ಗೆ ಲೌಕಿಕವಾದಿರ್ಬೋದು, ಅಲೌಕಿಕವಾದಿರ್ಬೋದು, ಧಾರ್ಮಿಕವಾಗಿರ್ಬೋದು, ಧರ್ಮಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಹೀಗೆ ಧರ್ಮ, ಧಾರ್ಮಿಕ, ಲೌಕಿಕ, ಅಲೌಕಿಕ, ಹೀಗೆ ಅನೇಕ ಪರಂಪರೆಗಳನ್ನ, ಯೋಗ ಪರಂಪರೆಗಳನ್ನ, ವೈಶೇಷಿಕ ಪರಂಪರೆಯನ್ನ, ದಾರ್ಶನಿಕ ಪರಂಪರೆಗಳನ್ನ, ವಿಶೇಷವಾಗಿ ವೇದಾಂತವನ್ನ, ಇಷ್ಟೆಲ್ಲವನ್ನೂ ಸಮಾಹಾರ ಮಾಡಿಕೊಂಡಂಥವರು ಏಕೈಕ ವ್ಯಕ್ತಿ ನಿಜಗುಣ ಶಿವಲಿಂಗಗಳು. ಈ ಮಟ್ಟದ ಒಬ್ಬ ದೊಡ್ಡ ದಾರ್ಶನಿಕ ಪ್ರತಿಭೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಆಗಿ ಹೋದವರು. ಇದನ್ನು ಒಂದು ಎಚ್ಚರಿಕೆ ಏನು ಅಂತ ಹೇಳಿದ್ರೆ ದಾರ್ಶನಿಕ ಪ್ರತಿಭೆ ಅಂತ ನಾನು ಇದನ್ನು ಕರೆದೆ. ನಮ್ಮ ಕರ್ನಾಟಕದಲ್ಲಿ ಅಲ್ಲಮ ಪ್ರಭುಗಳು ಮೊದಲ ದಾರ್ಶನಿಕರು. ಅವರು ಇಡೀ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಅವರಷ್ಟು ಎತ್ತರಕ್ಕೇರಿದೊಬ್ಬ ಮತ್ತೊಬ್ಬ ಅಲ್ಲಮ ಪ್ರಭುಗಳು ಮತ್ತೊಬ್ಬರು ಇಲ್ಲ. ಅಲ್ಲಮ ಪ್ರಭುಗಳ ಎತ್ತರ ಇದೆಯಲ್ಲ, ಅದು ಈ ರೀತಿ ಶಾಸ್ತ್ರ ಸಂಬಂಧಿತವಾದದ್ದಲ್ಲ. ಅನೇಕ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರು, ಅನೇಕ ರೀತಿಯಿಂದ ಅಧ್ಯಯನ ಮಾಡಿ, ಮಧ್ಯನ ಮಾಡಿ, ಅದನ್ನೆಲ್ಲ ನೋಡಿಕೊಂಡು ಅಂತಿಮವಾಗಿ ತಮ್ಮ ಅನುಭವಕ್ಕೆ ಸಿದ್ಧವಾದದ್ದನ್ನು ಮಾತ್ರ ಅವರು ವಚನಗಳಲ್ಲಿ ಅದನ್ನ ಹಿಡಿದಿಟ್ಟು ತೋರಿಸಿದ್ದಾರೆ. ಬಹುಶಃ ಸ್ವತಂತ್ರವಾದ ಚಿಂತನಾ ಕ್ರಮವನ್ನು ಭಾರತದ ಕರ್ನಾಟಕದಲ್ಲಿ ಶರಣ ಪರಂಪರೆಯಲ್ಲಿ ತೋರಿಸಿದ ಮೊಟ್ಟ ಮೊದಲಿಗರು ಅಲ್ಲಮ ಪ್ರಭುಗಳು. ಆ ದಾರಿಯಲ್ಲಿ ಇನ್ನೊಂದು ಹಂತದ ದಾರಿಯನ್ನ ನಿಜಗುಣ ಶಿವಲಿಂಗಗಳು ಅವರ ಶಾಸ್ತ್ರ ಸಮುನ್ನತಿಯನ್ನು ತೋರಿಸುತ್ತೆ. ಅವರು ಅನೇಕ ಸರ್ವಶಾಸ್ತ್ರಗಳ ವೇದಾಂತವನ್ನ, ಸರ್ವಶಾಸ್ತ್ರಗಳನ್ನ ಬಲ್ಲಿದ್ರು ಅನ್ನೋದನ್ನ ಅವರ ವಿವೇಕ ಚಿಂತಾಮಣಿಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅವರ ಇದೊಂದು ಈ ಯಾವುದನ್ನ ನಾವು ಕೈವಿಲ್ಯ ಪದ್ಧತಿ ಅಂತ ಹೇಳ್ತೀವೋ, ಈ ಕೈವಿಲ್ಯ ಪದ್ಧತಿ ಮೂಲತಃ ಅದೊಂದು ಹಾಡುಗಬ್ಬ. ಅದನ್ನ ಒಂದು ಏಕತಾರಿ ಅಥವಾ ತಂಬೂರಿ ಶ್ರುತಿ ಮಾಡ್ಕೊಂಡು ಅದನ್ನು ಹಾಡಬೇಕು. ಇಲ್ಲಿ ಪಲ್ಲವಿ ಇದೆ, ಅನುಪಲ್ಲವಿ ಇದೆ. ಇಲ್ಲದೆ ಹೋದ್ರೆ ವೀಣೆಯನ್ನ ಅವರು ಮೂಲತಃ ನಿಜಗುಣ ಶಿವಲಿಂಗಗಳು ಒಳ್ಳೆ ವೀಣಾವಾದಕರು. ಸಂತರ ಪೈಕಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ವೀಣಾವಾದಕರು, ಬಹಳ ದೊಡ್ಡ ಸಂಗೀತಜ್ಞರು. ಅವ್ರು ಬಿಟ್ಟರೆ ನಿಜಗುಣ ಶಿವಲಿಂಗಗಳೇ ವೀಣಾವಾದಕರು. ಇನ್ಯಾರು ನಮ್ಮ ಈ ಪರಂಪರೆಯಲ್ಲಿ ವೀಣಾವಾದಕರಿಲ್ಲ. ತಂಬೂರಿ ಇದೆ, ಏಕತಾರಿ ತಂಬೂರಿಗಳನ್ನ ಶ್ರುತಿ ಮಾಡಿಕೊಂಡು ಆ ನಾದಾನುಸಂಧಾನ ಮಾಡೋದನ್ನ ನೋಡ್ತೀವಿ. ಇದರಲ್ಲಂತೂ ಅನೇಕ ಭಾಗಗಳಲ್ಲಿ ಈ ನಾದಾನುಸಂಧಾನದ ಕ್ರಿಯೆ ಇದೆ. ಹಾಗಾಗಿ ಇದನ್ನ, ಈ ಕೈವಿಲ್ಯ ಪದ್ಧತಿಯನ್ನ ಹಾಡೋದೇನು ಅಂದ್ರೆ ಅದನ್ನು ತಂಬೂರಿ ಅಥವಾ ಏಕನಾದವನ್ನ ಇಟ್ಕೊಂಡು ಹಾಡಿದ್ರೆ ಅದು ಒಂದು, ಅದರ ಸುಖವೇ ಬೇರೆ. ಅದು ಅದೇ ರೀತಿ ಇಲ್ಲಿ ಮೊದಲು ಆರಂಭ ಆಗೋದೇನೇನು ಅಂದ್ರೆ ಈ ಕೈವಿಲ್ಯ ಪದ್ಧತಿಯಲ್ಲಿ ಗುರುವಚನ ಉಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕುತಿ ಅಂತ. ಇದು ಒಂದು ಸೂತ್ರ. ಕೈವಲ್ಯ ಪದ್ಧತಿಯ ಪ್ರಥಮ ಸೂತ್ರ ಏನು ಅಂದ್ರೆ ಶ್ರೀ ಗುರುವಿನ ವಚನದ ಉಪದೇಶವನ್ನ ಆಲಿಸಬೇಕು. ಇಷ್ಟೇ. ಆಲಿಸಿದಾಗ ಏನಾಗುತ್ತೆ,
ಅಂತಹ ನರನಿಗೆ ಮುಕ್ತಿ ಸಿಗುತ್ತೆ, ಅಂಥವ್ರಿಗೆ ಈ ಬಿಡುಗಡೆ ಆಗುತ್ತೆ. ಮುಕ್ತಿ ಅಂತ ಹೇಳಿದ್ರೆ ಈ ಭಗವದ್ ಬಂಧನದಿಂದ ಬಿಡುಗಡೆ ಆಗೋದು. ಕೈವಲ್ಯ ಅನ್ನೋದಕ್ಕೆ ಕಳಸಲಿ ಹೇಳುವಾಗ ಕೈವಲ್ಯ ಅನ್ನೋದು ಯಾಕೆ ಇದನ್ನು ಕೈವಲ್ಯ ಅಂತ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಿಂದ ಬಿಡುಗಡೆಗೊಳ್ಳೋದು ಅಂತ. ಅನೇಕ ಬಂಧನಗಳು ನಮಗಿವೆ, ಅನೇಕ ರೀತಿಯ ಬಂಧನಗಳು, ಅದು ಅಧಿಕಾರ, ಪ್ರಶಸ್ತಿ, ಅನೇಕ ರೀತಿಯ ಬಂಧನಗಳು, ಒಂದಲ್ಲ. ಸಂಸಾರದ ಬಂಧನ ಇದೆ, ಹೊರಗಿನ ಸಾಮಾಜಿಕ ಸಂದರ್ಭದ ಬಂಧನಗಳಿವೆ, ಧಾರ್ಮಿಕವಾದ ಬಂಧನಗಳಿವೆ. ಈ ಎಲ್ಲ ಬಂಧನಗಳಿಂದ ಬಿಡಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಡು ಕಷ್ಟ ಅಂತ. ಅದನ್ನು ಬಂಧನ ಬಿಡಿಸ್ಕೊಳ್ಬೇಕಾದ್ರೆ ನಮಗೆ ಬೇಕಾದದ್ದು ಏನು ಅಂದ್ರೆ ಶ್ರೀ ಗುರು ವಚನವನ್ನ, ಉಪದೇಶವನ್ನ ಆರಿಸೋದು. ಶ್ರೀ ಗುರುವನ್ನ ಗಟ್ಟಿಯಾಗಿ ಹಿಡಿಬೇಕು ಅಂತ. ಬಹುತೇಕವಾಗಿ ಕರ್ನಾಟಕದಲ್ಲಿ ಕುವೆಂಪು ಅವರು ಕೂಡ ಶ್ರೀ ಗುರು ಅಂತ ಅವ್ರು ಕರೀತಾರೆ. ಬೇಂದ್ರೆಯವರು ಶ್ರೀ ಗುರು ಅಂತ ಒಂದು ಕವಿತೆಯನ್ನು ಬರೆದಿದ್ದಾರೆ. ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ, ಕರುಣೆಯಿಡು ಕೋರಿ ಬರುವೆ, ಆ ಪಾದ ಪದ್ಮೆನಿಗೆ ಎತ್ತಿಕೊಂಬೆ, ನಡುವೆತ್ತಿ ಒತ್ತಿಕೊಂಬೆ, ಉಸಿರಿಂದಲದನ್ನ ಬಲಗೊಂಬೆ, ನನ್ನ ಕಣ್ಣಿಗೆತ್ತಿ ಒತ್ತಿಕೊಂಬೆ ಅಂತ ಅವರೊಂದು ಶ್ರೀ ಗುರುವಿನ ಮೇಲೆ ಒಂದು ಬೇಂದ್ರೆಯವ್ರ ಮಾತಿದೆ. ಅದೇ ರೀತಿಯಲ್ಲಿ ಕುವೆಂಪು ಅವರ ರಾಮನಾಥಾಶ್ರಮದಲ್ಲಿ ಶ್ರೀ ಗುರು ಅಂತಾನೆ ಒಂದು ಭಾಗ ಇದೆ. ಹೀಗೆ ಶ್ರೀ ಗುರು ಅನ್ನೋದು ಏನಿದೆಯಲ್ಲ, ಈ ಶ್ರೀ ಗುರು ಅನ್ನೋದ್ರಲ್ಲಿ ಈ ಗುರು ಅನ್ನೋ ತತ್ವ ಇದೆಯಲ್ಲ, ಕತ್ತಲಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂಥವನು ಯಾರಿದ್ದಾನೋ ಅವನು ಮಂಗಳಾತ್ಮಕವಾಗಿ ಕರ್ಕೊಂಡು ಹೋಗ್ತಾನೆ, ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗೋನು. ಅದನ್ನು ಇಂಗ್ಲಿಷ್ನಲ್ಲೂ ಕೂಡ ಒಂದು ಕೈಂಡ್ಲಿ ಒಂದು BMC ಕಂಠೇನವರು ಒಂದು ಇಂಗ್ಲಿಷ್ ಕವಿತೆ ಇದೆ. ಆ ಇಂಗ್ಲಿಷ್ ಕವಿತೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕರುಣಾಳು ಬಾ ಬೆಳಗ್ಗೆ ಮುಸುಕಿದ್ದಿ ಮಬ್ಬಿಲ್ ಕೈ ಹಿಡಿದು ನಡೆಸೆನ್ನನು ಅಂತ. ನಮ್ಮ ಪ್ರಪಂಚದ ಬೇರೆ ಬೇರೆ ಭಾಗಗಳು ನೋಡಿದ್ರೆ ಈ ಶ್ರೀಗುರು ತತ್ವ ಇದೆಯಲ್ಲ, ಈ ಶ್ರೀಗುರು ತತ್ವವನ್ನು ಗಟ್ಟಿಯಾಗಿ ಹಿಡಿಬೇಕು ಅಂತ. ವಚನಗಳಲ್ಲೂ ಅನೇಕ ಕಡೆ ಇದೆ. ಶ್ರೀಗುರುವನ್ನ ನಾವು ಗಟ್ಟಿಯಾಗಿ ಹಿಡಿಬೇಕು, ಶ್ರೀಗುರುವಿನ ಪಾದವನ್ನು ಹಿಡಿದು ಮುಂದಕ್ಕೆ ಹೋಗ್ಬೇಕು ಅಂತ. ಯಾವ ಸಾಧಕ ಇರ್ತಾನೋ, ಯಾವ ಭಕ್ತ ಇರ್ತಾರೋ, ಯಾರು ಇದರಲ್ಲಿ ಮುಂದಕ್ಕೆ ಹೋಗಿ ತನ್ನ ಮನಸ್ಸನ್ನ ತನ್ನ ನಿರ್ಮಲೀಕರಣ ಮಾಡ್ಕೊಳ್ಬೇಕು ಅಂತ ಬಯಸ್ತಾನೋ ಅಂಥವನಿಗೆ ಶ್ರೀಗುರು ಅನ್ನೋದೇ ಒಂದೇ. ನಮ್ಗೆ ಯಾವುದಾದ್ರೂ ಒಂದು ದಾರಿ ಹಿಡಿಬೇಕು. ಈಗ ಯಾವುದಾದ್ರೂ ಒಂದು ಒಬ್ಬರನ್ನ ಆಧಾರ ಹಿಡಿದೇನೆ ಈ ಆದಾಯ ನಿಂತ್ಕೊಳ್ಳೋಕ್ಕಾಗಲ್ಲ, ಒಂದು ಆಧಾರ ಬೇಕು. ಈ ಆಧಾರ ಯಾರು ಅಂತ ಹೇಳಿದ್ರೆ ಶ್ರೀಗುರು ಒಬ್ಬರೇ. ಅವರ ಕರುಣೆಯಿಂದ ನಾವು ಮುಂದಕ್ಕೆ ಹೋಗ್ತೀವಿ, ಅನೇಕ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತೀವಿ. ಅದು ಭೌತಿಕವಾದ ಸಂಕಷ್ಟ ಇರ್ಬೋದು, ಆಧ್ಯಾತ್ಮಿಕವಾದ ಪರಂಪರೆಗಳಲ್ಲಿ ಬರತಕ್ಕಂತಹ ಸಂಕಷ್ಟಗಳಿರ್ಬೋದು. ಎಲ್ಲ ಸಂಕಷ್ಟ ನಿವಾರಣೆ ಆಗ್ಬೇಕಾದ್ರೆ ಶ್ರೀಗುರು ಬೇಕು. ನೋಡಿ, ಯಾವುದೇ ಒಂದು ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಾಗ ಆ ಸಾನ್ನಿಧ್ಯ ವಹಿಸಿರುವ ಶ್ರೀಗುರುಗಳ ಕೃಪೆ ಮತ್ತು ಅವರ ಪಾಸಿಟಿವ್ ಎನರ್ಜಿ ಏನಿದೆಯಲ್ಲ ಅದು ನಮ್ಮ ಮೆಲ್ಲರ ಮೇಲೆ ಬೀಳುತ್ತದೆ. ಬರೀ ಕೇವಲ ಒಬ್ಬ ವ್ಯಕ್ತಿಯನ್ನು ಕುಣಿಸಿದ್ರೆ ನಾವು ಶ್ರೀಗುರು ಅಂತ ಕರೆಯೋಲ್ಲ. ಆ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಳೋರು ಯಾರಿರ್ತಾರೋ ಅವರಿಗೆ ಶ್ರೀಗುರು ತತ್ವವನ್ನು ಅವ್ರು ಇರ್ತಾರೆ. ಅಂತಹ ಶ್ರೀಗುರುವಿನ ವಚನವನ್ನು, ಉಪದೇಶವನ್ನು ಆಲಿಸಬೇಕು. ಆಗ ಯಾರಿಗೆ ಮುಕ್ತಿ ಅಂದ್ರೆ ನರನಿಗೆ ಮುಕ್ತಿ ಅಂತ. ನಮಗೆ ಮುಕ್ತಿ ಆಗ್ಬೇಕಾದ್ರೆ, ಇಲ್ಲಿಂದ ಬಿಡುಗಡೆ ಆಗ್ಬೇಕು ಅಂತಂದ್ರೆ ನಾವು ಇದನ್ನು ಮಾಡಬೇಕು ಅಂತ. ಇದಕ್ಕಾಗಿ ಅವರು ಕೈವಲ್ಯ ಸಾಹಿತ್ಯ ಬರೆದಿರೋರು. ಹೀಗೆ ಈ ಕೈವಲ್ಯ ಪದ್ಧತಿಯ ಇವುಗಳಲ್ಲಿ ನಾನು ಮೊದಲೇ ಹೇಳಿದಾಗೆ 5 ಸ್ಥಳಗಳಲ್ಲಿ ಒಂದು 4 ಸ್ಥಳಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿ ಇರುವ ಹಾಡುಗಬ್ಬವನ್ನ, ಮುಖ್ಯವಾದಂಥ ಸೂತ್ರಪ್ರಾಯವಾದ ಹಾಡುಗಬ್ಬವನ್ನು, ಒಂದೊಂದೇ ಹಾಡುಗಬ್ಬವನ್ನು ತಗೊಂಡು ಅದನ್ನು ಮೊದಲು ನಿಮಗೊಂದಷ್ಟು ನನ್ನ ಹೇಗೆ ಸಾಧ್ಯವೋ ಅಷ್ಟು ಸ್ವಲ್ಪ ಮಟ್ಟಿಗೆ ಹಾಡೋದಕ್ಕೆ ಪ್ರಯತ್ನ ಪಟ್ಟು ಆಮೇಲೆ ಅದನ್ನು ವಿವರಣೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದೊಂದು ಸ್ಥಳದ ಸ್ವರೂಪ ಏನು, ಅದರ ಆಶಯಗಳೇನು, ಅದರ ನಡೆ ಏನು ಅನ್ನೋದನ್ನು ಮೊದಲು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಶಿವಕಾರುಣ್ಯ ಸ್ಥಳದಲ್ಲಿ 28 ಹಾಡುಗಬ್ಬಗಳಿವೆ. ಹಾಡುಗಬ್ಬ ಅಂತಲೇ ಇದನ್ನು ಕರೀತಾರೆ ಈ ಜೀವನ ಸಂಪ್ರದಾಯದಲ್ಲಿ. ಭಕ್ತ ಅಥವಾ ಸಾಧಕ ಶಿವನ ಕರುಣೆಗಾಗಿ, ಅವನ ಸಹಾಯಕ್ಕಾಗಿ ಕಾತರಿಸ್ತಾನೆ. ಇದನ್ನ ನಾವು ವಚನಗಳಲ್ಲಿ, ಎಲ್ಲ ವಚನಗಳಲ್ಲಿ ಇದೆ. ಶಿವನನ್ಗಾಗಿ ತುಂಬಾ ಅವರ ಪ್ರತಿಯೊಬ್ಬ ವಚನ ಶರಣರು ಕೂಡ ಆ ಶಿವನ ಆರಾಧನೆಯನ್ನು ಹೇಗೆ ಮಾಡ್ತಾರೆ ಅಂದ್ರೆ ಅದು 100% ಆರಾಧನೆ. ಅದು ಡಾಂಬಿಕವಾದ ಆರಾಧನೆ ಅಲ್ಲ. ಅದು ಇಡೀ ಒಂದನ್ನು ಒಂದು ಸೈಕಾಲಜಿ ಕೂಡ ಹೇಳುತ್ತೆ. ಇದನ್ನ ಒಂದು ಸೈಕಾಲಜಿ ದೃಷ್ಟಿಯಿಂದ ಅದು ಒಂದು ಏನು ಅಂದ್ರೆ, ಈ ಸೈಕಾಲಜಿನಲ್ಲಿ ಏನು ಹೇಳುತ್ತೆ, ಮನಃಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದ್ರೆ, ಯಾರು ಒಬ್ಬ ಮನುಷ್ಯ ಒಂದು ವಿಷಯಕ್ಕಾಗಿ ಅವನು ತವಿಸಿದರೆ ಅಥವಾ
ಅದನ್ನು ಆಳವಾಗಿ ಗಾಢವಾಗಿ ಅವನು ಅದನ್ನು ನೆಲೆ ನಂಬಿದರೆ ಅವ್ರಿಗೆ ಅದು ಪ್ರತಿಫಲ ಬರುತ್ತೆ ಅಂತ. ನೀವು ಯಾವುದೇ ಒಬ್ಬ ವ್ಯಕ್ತಿ ಶಿವನನ್ನು ಆರಾಧನೆ ಮಾಡಿ, ಶಿವ ನಿಮಗೆ ಬೇಕಾದಷ್ಟು ಕೊಳ್ಳೂರು ಕೊಡಗೂಸು ಇತ್ಯಾದಿ ಅನೇಕ ಕಥೆಗಳಿವೆ, ಶಿವಶರಣರ ಕಥೆಗಳಲ್ಲಂತೂ ಇದು ಅನೇಕ ಕಡೆ ಬರುತ್ತೆ. ನೀವು ಒಂದು ನಂಬಬೇಕಷ್ಟೇ. ನೀವು ನಂಬಿದರೆ ಓದಿನೇ ಶಿವನು ಅಂತ ಶಬ್ದ ಒಂದು ವಚನದ ಒಂದು ಮಾತಿದೆಯಲ್ಲ, ಈ ಮಾತಿನ ಅರ್ಥದಲ್ಲೂ ಇದೇ ಇರೋದು. ನೀವೊಂದು ನಂಬಬೇಕು, ಅದಕ್ಕಾಗಿ ತಪ್ಪಿಸಬೇಕು. ಅದಕ್ಕಾಗಿ ನೀವು ತಪನ ಮಾಡಿದರೆ ಅದರಲ್ಲಿ ಕೈ ಕೊಡೋಕೆ ಸಾಧ್ಯತೆ ಇದೆ ಅಂತ. ಹಾಗಾಗಿ ಈ ಶಿವನೆಲೆಯುಳ್ಳದೆ, ಅವನ ಕಾರಣವಿಲ್ಲದೆ ವೇದದಲ್ಲಿ ಒಂದು ಶ್ರುತಿಯಲ್ಲಿ ಹೇಳೋದು ನಾ ತೃಣಮುಪ್ಪಿನ ಚಲತಿ ಅಂತ. ತೃಣಮುಪ್ಪಿನ ಚಲತಿ, ಒಂದು ಸಣ್ಣ ಕಡ್ಡಿ ಕೂಡ ಯಾವುದೂ ಕೂಡ ಹೋಗಲ್ಲ, ಆಚೆಗೆ ಹೋಗಿ ಕಳ್ಳಾಡೋದಕ್ಕೆ ಸಾಧ್ಯ ಇಲ್ಲ. ಇದೇನು ಅಂದ್ರೆ ಇಡೀ ನಾವು ನೀವು ಈಗ ಕೂತಿದ್ದೀವಿ, ಇಷ್ಟು ಹೊತ್ತಿನಲ್ಲಿ ಹೀಗೆ ಇಲ್ಲೇ ಕೂತ್ಕೊಳ್ಬೇಕು ಅಂತ ಒಂದು ಕಾಸ್ಮಿಕ್ ಆರ್ಡರ್ ಇರುತ್ತೆ ಅಂತ. ಒಂದು ಕಾಸ್ಮಿಕ್ ಆರ್ಡರ್ ಇದೆ. ಇಷ್ಟೇ 4 ಜನ ಕೂತ್ಕೋಬೇಕಾಯ್ತು. ಹರಗುರು ಮೂರ್ತಿಗಳು, ಪರಮಪೂಜ್ಯ ಶಿವಸಿದ್ದೇಶ್ವರ ಸ್ವಾಮಿಗಳು ಕೂತಿರ್ಬೇಕಾಯ್ತು, ಇಷ್ಟು ವಿದ್ಯಾರ್ಥಿಗಳು, ಇಷ್ಟೇ ಜನ ಇಲ್ಲಿ ಕೂತ್ಕೊಂಡು ಈ ರೀತಿ ಇರಬೇಕು ಅಂತ ಒಂದು ಕಾಸ್ಮಿಕ್ ಆರ್ಡರ್ ಅದು. ಈ ಕಾಸ್ಮಿಕ್ ಆರ್ಡರ್ ಹೇಗಿರುತ್ತೆ ಅನ್ನೋದನ್ನ ಹಿಂದಿನ ಅನೇಕ ಕಡೆ ಇದೆ, ಬೇಕಾದಷ್ಟು ಉದಾಹರಣೆಗಳಿವೆ ಕಾಸ್ಮಿಕ್ ಆರ್ಡರ್. ಐನ್ಸ್ಟೈನ್ ಆಗ್ತಾನೆ ಅವನಿಗೆ ರಿಲೇಟಿವಿಟಿ ಥಿಯರಿಯಿಂದ ಅವನಿಗೆ ಇದೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಯಾಕೆ ಇದನ್ನ ಎಷ್ಟು ಗಟ್ಟಿಯಾದದ್ದು ಈ ಕಾಸ್ಮಿಕ್ ಆರ್ಡರ್ ಅನ್ನೋದನ್ನ. ಐನ್ಸ್ಟೈನ್ ಆಗ್ತಾನೆ ರಿಲೇಟಿವಿಟಿ ಥಿಯರಿ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದ್ದು, ಎಲ್ಲ ಕಡೆ ಹೋಗಿ ಉಪನ್ಯಾಸ ಮಾಡ್ತಾ ಇದ್ರು. ಒಂದು ಜಾಗದಲ್ಲಿ ಉಪನ್ಯಾಸ ಮಾಡ್ಬೇಕಾಯ್ತು ಅವರು. ಅಲ್ಲಿ ಮೇಲ್ಕ್ ಹತ್ತುವಾಗ ಅದೇ ನೊಬೆಲ್ ಪ್ರಶಸ್ತಿ ಪಡೆದಂತ ಇನ್ನೊಬ್ಬ ವ್ಯಕ್ತಿ ಕೆಳಗಡೆ ಇಳಿತಾ ಇದ್ದ. ಆ ಕೆಳಗಡೆ ಇಳಿತಾ ಇದ್ದಂತ ನೊಬೆಲ್ ಪ್ರಶಸ್ತಿ ಪಡೆದಂತ ಐನ್ಸ್ಟೈನ್ ಕೇಳಿದ್ರು, ನಾನು ನೀನು ಇಲ್ಲಿ ಸಂಧಿಸಿರೋದು ಕೇವಲ ಆಕಸ್ಮಿಕವೋ ಅಥವಾ ಇದು ಮೊದಲು ನಿಶ್ಚಿತವಾಗಿರೋದು ಅಂತ ಕೇಳಿದ್ರು. ಐನ್ಸ್ಟೈನ್ ಕೇಳಿದ್ರು. ತಕ್ಷಣ ಐನ್ಸ್ಟೈನ್ ಏನ್ ಹೇಳಿದ್ರು ಅಂದ್ರೆ, ಇದು ಮೊದಲೇ ನಿಶ್ಚಿತವಾಗಿತ್ತು ನಿಮ್ದು ಇವತ್ತಿನ ಈ ಭೇಟಿ ಅಂತ. ಇದನ್ನು ಅವನು ಹೇಳುವಾಗ, ಐನ್ಸ್ಟೈನ್ ಈ ಮಾತನ್ನು ಹೇಳುವಾಗ ಕೂಡ ಯಾವುದೇ ಒಂದು ಕಾಸ್ಮಿಕ್ ಆರ್ಡರ್ ಮತ್ತು ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಕರಿತೀವಿ ನಾವು. ಈ ಕಾಸ್ಮಿಕ್ ಆರ್ಡರ್ ಮತ್ತು ಕಾಸ್ಮಿಕ್ ಅರೇಂಜ್ಮೆಂಟ್ ಏನಿದೆಯಲ್ಲ, ಅದು ನಮ್ಮನ್ನ ಬೇರೆ ಬೇರೆ ಹಂತಗಳಿಗೂ ಕರ್ಕೊಂಡು ಹೋಗೋಕೆ ಸಾಧ್ಯತೆ ಇದೆ. ನಾನು ಈ ಮಾತು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ನೀವೆಲ್ಲ ಸೇರಿರೋದಕ್ಕೆ ಇದೊಂದು ಕಾರಣ ಅಂತ. ಈಗ ಇಲ್ಲಿ ಶಿವತತ್ವ ಚಿಂತನಾಗೋಷ್ಠಿ ನಡಿಬೇಕು ಅನ್ನೋದು 21ನೇ ಶಿವತತ್ವ ಚಿಂತನಾಗೋಷ್ಠಿ ಹೀಗೆ ನಡೀತಾ ಇದೆ. 20 ಗೋಷ್ಠಿಗಳು ನಡೆದು 21ನೇ ಗೋಷ್ಠಿ ನಡೀತಾ ಇದೆ ಅಂದ್ರೆ ಆಯಾಯ ಹುಣ್ಣಿಮೆ. ಇವತ್ತು ದವನದ ಹುಣ್ಣಿಮೆ, ವಿಶೇಷವಾಗಿ ಚಿತ್ರಾ ಪೂರ್ಣಿಮೆ. ಇವತ್ತು ಅದು ಚಿತ್ರಾ ಪೂರ್ಣಿಮೆ ಅಂತಾನು ಕರೀತಾರೆ. ಇಂಥೊಂದು ಹುಣ್ಣಿಮೆ ದಿವಸ ಯಾಕೆ ಹುಣ್ಣಿಮೆ ದಿವಸವೇ ಮಾಡಿದ್ದಾರೆ ಅಂದ್ರೆ, ಇದು ಬೇರೆ ಯಾವುದಾದ್ರೂ ಅಮಾವಾಸ್ಯೆ ದಿವಸ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ರೆ, ಹುಣ್ಣಿಮೆ ಅನ್ನೋದು ಈ ಇಡೀ ನೇಚರ್ನಲ್ಲಿ ಒಂದು ಇವತ್ತಿನ ದಿನ, ಈ ಹುಣ್ಣಿಮೆ ಈ ನೇಚರ್ನಲ್ಲಿ ಪ್ರತಿಯೊಂದು ಹಂತಗಳು ಸಾತ್ವಿಕ ಸ್ವಭಾವವನ್ನು ಅರಳಿಸ್ತಾ ಇರೋದು ಅಂತ. ಇಡೀ ಗಿಡ ಗೆಂಟೆಗಳು, ನೀರು, ಭೂಮಿ, ಆಕಾಶ ಏನೇನಿದೆಯೋ ಇಡೀ ಪೃಥ್ವಿ ಇವತ್ತು ಪೂರ್ತಿ ಚೈತನ್ಯಮಯವಾಗಿರುತ್ತೆ. ಇವತ್ತು ಹುಣ್ಣಿಮೆಯ ಬೆಳದಿಂಗಳು, ಆ ಹುಣ್ಣಿಮೆಯ ಬೆಳದಿಂಗಳಿದೆ, ಹುಣ್ಣಿಮೆಯ ಬೆಳದಿಂಗಳು ಇವತ್ತು ಸುರಿತಾ ಇರುತ್ತೆ. ಚಂದ್ರನ ಮುಖ ಭೂಮಿಗೆ ಸಂಪೂರ್ಣವಾಗಿ ತೊಡಗಿರುವ ಕಾಲಘಟ್ಟ ಇದೆ. ಇಂಥ ಹುಣ್ಣಿಮೆಯ ಹೊತ್ತಿನಲ್ಲೇ ಈ ಕಾರ್ಯಕ್ರಮವನ್ನ ಸಾಂಗಗೊಳಿಸಿರೋದಕ್ಕೊಂದು ಅರ್ಥನೂ ಇದೆ. ಅಂದ್ರೆ ಈ ರೀತಿ ಒಬ್ಬ ವ್ಯಕ್ತಿ ಆದಂಥವನು ಯಾವುದಾದ್ರೂ ಒಂದು ಬೇಕೇ ಇದು ಮಾಡಬೇಕು ಅಂತ ಆತ್ಯಂತಿಕವಾಗಿ ಅವನು ಚಿಂತನೆ ಮಾಡಿದ್ರೆ ಅದು ಸಿದ್ಧಿ ಪಡೆಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಅನೇಕ ಉದಾಹರಣೆಗಳಿವೆ. ಆ ದೃಷ್ಟಿಯಿಂದಲೂ ಕೂಡ ಇದೊಂದು ಬಹಳ ವಿಶೇಷವಾದ, ಅದಕ್ಕಾಗಿಯೇ ಶಿವನಿಗಾಗಿ ಹಾತೊರೆಯೋದು, ಶಿವನನ್ನ ಬೇಡೋದು, ಶಿವನನ್ನ ಕೇಳ್ಕೊಳ್ಳೋದು, ಶಿವನ ಪಾದಗಳನ್ನು ಹಿಡಿಯೋದು, ಅವನನ್ನ ಆಂತರಿಕವಾಗಿ ತಗೊಂಡು ಜಪಿಸೋದು. ಈ ಕಾರಣದಿಂದ ಅದು ಈ ಕಾಯವಿಡಿದ, ಅದಕ್ಕೆ ಹೇಳಿದ್ರೆ ತೃಣಮುಪ್ಪಿನ ಚಲತಿ ಅಂತ ಅನ್ನೋ ಮಾತು ಅದೇ ಕಾರಣದಿಂದ. ಈ ಹಾಡುಗೊಬ್ಬ ಶಿವಮಂತ್ರದ ಪ್ರಭಾವವನ್ನು ವರ್ಣಿಸುತ್ತೆ. ಇದರಲ್ಲಿ ಒಂದನೇದು ಒಂದು ಮಾತಿದೆ, ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವಣ್ಣ. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವಣ್ಣ. ಇಲ್ಲಿ ಕಾಯವಿಡಿದ ಕಾಯ ಅಂದ್ರೆ ಈ ದೇಹ, ಇದು ಪಲ್ಲವಿ, ಇದೊಂದು ಹಾಡುಗಬ್ಬದ ಒಂದು ಸಾಲು.
ಈ ಪಲ್ಲವಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಕಾಯ ಬಿಡಿದಂತೆ ದೇಹನ ಹೊತ್ಕೊಂಡಿದೆ. ದೇಹ ಕಾಯ ಅಂದ್ರೆ ದೇಹ ಅಂತ. ಆತ್ಮರಾಶಿಗೆ ಅಂತ ಹೇಳಿದ್ರೆ ಈ ಜೀವ ಸಮೂಹಕ್ಕೆ, ಪರತರ ಮುಕ್ತಿಗೆ, ಈ ಜೀವ ಸಮೂಹ ಪರತರ ಮುಕ್ತಿ ಇದೆ, ಅದು ಪರತರ ಮುಕ್ತಿ. ತಾರತಮ ಇದೆ, ಪರತರ ಮುಕ್ತಿ. ಇದು ಉತ್ಕೃಷ್ಟವಾದಂತಹ ಒಂದು ಮುಕ್ತಿಗೆ, ಒಂದು ಒಳ್ಳೆಯ ದಾರಿಗೆ ಹೋಗ್ಬೇಕಾದ್ರೆ ಯಾವುದಪ್ಪ ಅಂತಂದ್ರೆ ಶಿವ ಮಂತ್ರ, ನಿಜ ಶಿವ ಮಂತ್ರವನ್ನ ಅಂತ. ಯಾವುದು ಅಂತ ಹೇಳಿದ್ರೆ ಇದು ಉಪಾಯ. ಇದು ನಾವು ಈ ಕಾಯವನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿ, ಈ ಜೀವ ಸಮೂಹವನ್ನ ನಾವು ನಿಜ ಅನ್ನೋ ಶಬ್ದವನ್ನು ಬಳಸಿದ್ರೆ, ಕಾಯ ಬಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ. ನಿಜ ಅಂತ ಹೇಳೋದಕ್ಕೆ ಭೇದರಹಿತವಾದ್ದು ಅಂತ. ಭೇದವನ್ನೇ ಕಾಣಿಸ್ತಾ ಇರುತ್ತೆ ಲೋಕ, ಆದ್ರೆ ಭೇದವನ್ನ ಇಲ್ಲದೆ ಅದನ್ನ ಅಭೇದಗೊಳಿಸೋದು ಏನಿದೆಯಲ್ಲ, ಅಂತ ಅಭೇದ ಕಡೆ ಹೋಗ್ಬೇಕು ಅಂತ. ಹಾಗಾಗಿ ಇದು ಶಿವ ಮಂತ್ರವನ್ನ ಅಂತ ಹೇಳ್ತಾರೆ. ಈ ಶಿವ ಮಂತ್ರದಲ್ಲಿ ಈ ಮಾತದ ವಿಶೇಷ ಏನು ಅಂದ್ರೆ, ನಮಃ ಅನ್ನೋದು ಇದೆ. ನಮ ಶಿವಾಯ ಅಂತ ಹೇಳ್ತೀವಲ್ಲ ನಾವು. ಈ ನಮ ಶಿವಾಯ ಅನ್ನೋದ್ರಲ್ಲಿ ನಮಃ ಅನ್ನೋ ಪದ ಅದು ಜೀವ ಪರವಾದ. ಶಿವ ಅನ್ನೋದು ಪರಬ್ರಹ್ಮ ಸ್ವರೂಪ, ಪರಬ್ರಹ್ಮದ ಪರವಾಗಿರೋದು. ಆಯ ಅನ್ನೋದು ಈ ಜೀವ ಮತ್ತು ಶಿವನ ಐಕ್ಯವನ್ನ ಹೇಳೋದು. ಎಷ್ಟೇ ಆದ್ರೂ ಈ ಶಿವ ಕಾರುಣ್ಯ ಸ್ಥಳದಲ್ಲಿ ಇರುವಂತವು ನೀವು ಹಾತರಿಸೋದು ಯಾರಿಗೆ ಅಂತ ಹೇಳಿದ್ರೆ ಶಿವನಿಗಾಗಿ. ಈ ಶಿವ ಕಾರುಣ್ಯ ಸ್ಥಳದಲ್ಲಿ ಭಕ್ತನಾದಂಥವನು, ಸಾಧಕನಾದವನು, ಅವನು ಶಿವನಿಗಾಗಿ ಅವನು ಈ ಕಾಯದ ಮೂಲಕ ಅವನು ಹೋಗ್ಬೇಕು. ಈ ಕಾಯವನ್ನು ಬಿಟ್ಟು ಅವನು ಆಚೆಗೆ ಹೋಗಕ್ಕಾಗಲ್ಲ. ಈ ಕಾಯವನ್ನ ಮುಂದೆ ಮಂತ್ರ ಕಾಯವನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಶರೀರ ಏನಿದೆಯೋ, ಈ ಶರೀರವನ್ನ ಅಥವಾ ಇದರ ಅಂಗವನ್ನ ಲಿಂಗವನ್ನಾಗಿ ಮಾಡಿಕೊಳ್ಳೋದು, ಅದಕ್ಕೆ ಶಿವಲಿಂಗ ಅಂತ ಕರೆಯೋದು. ನಮ್ಮ ಮಾತುಗಳಲ್ಲಿ ಶಿವಲಿಂಗ ಇದೆ, ಶಿವರುದ್ರ ಅಂತ ಇದೆ, ಶಿವಪ್ಪ ಅಂತ ಇದೆ. ನಮ್ಮ ಜನರ ಬಳಕೆ ಮಾತುಗಳಲ್ಲಿ ಈ ಶಿವ ಅನ್ನೋದು ಇದೆಯಲ್ಲ, ಮಂಗಳಕರವಾದದ್ದು ಅಂತ. ನಮಗೆ ಹುಣ್ಣಿಮೆ ತರದಲ್ಲಿ ಮಂಗಳಕರವಾದದ್ದು, ನಮಗೆ ಹಿತವಾದದ್ದು. ಹೀಗೆ ಶಿವ ಮಂತ್ರಕ್ಯದಲ್ಲಿರುವ ಈ ನಮಃ ಮತ್ತು ಶಿವ ಮತ್ತು ಆಯ, ನಮ ಶಿವಾಯ ಅನ್ನುವಾಗ ಈ ನಮಃ ಅನ್ನೋದು ಮೊದಲು ಹೇಳಬೇಕು. ಯಾಕೆಂದ್ರೆ ಶಿವಾಯ ನಮಃ ಅಂತ ಅನ್ನೋದಕ್ಕಿಂತಲೂ ನಮಃ ಅಂತ ಹೇಳ್ಬೇಕಾದ್ರೆ, ಯಾಕೆಂದ್ರೆ ಈ ಜೀವದಿಂದ ಪರತರವಾದಂತಹ ಬ್ರಹ್ಮತತ್ವಕ್ಕೆ, ಆ ಮುಕ್ತಿಗೆ ನಾವು ಸಲ್ಲಬೇಕು ಅಂತ. ಅದಕ್ಕಾಗಿ ಒಂದು ಉಪಾಯವನ್ನ ಮಾಡ್ತಾರೆ. ಅದಕ್ಕಾಗಿನೇ ಕಾಯ ಬಿಡಿದ ಆತ್ಮರಾಶಿಗೆ ಈ ಜೀವ ಸಮೂಹಕ್ಕೆ ಪರತರ ಮುಕ್ತಿಗೆ, ಉತ್ಕೃಷ್ಟವಾದಂತಹ ನಾವು ಹೋಗ್ಬೇಕಾದಂತ ಯಾವ ಮುಕ್ತಿ ಇದೆಯೋ ಶಿವನ ಸಾನ್ನಿಧ್ಯಕ್ಕೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ನಾವು ಶಿವ ಮಂತ್ರವನ್ನ ಗಟ್ಟಿಯಾಗಿ ಹಿಡಿಬೇಕು. ಅವರು ಇವರು ಎಂಬುದೇನೋ, ಅವರು ಇವರು ಎಂಬುದೇನೋ ಶಿವ ಭುವನದ ಮಾನವರು ಒಮ್ಮೆ ತಾವಾಗಲಿ, ಭುವನದ ಮಾನವರು ಒಮ್ಮೆ ತಾವಾಗಲಿ, ಶಿವಮಂತ್ರವ ಇದನ್ನು ಉಸುರೆ, ಮೋಸದೊಳೊಮ್ಮೆ ಶಿವಮಂತ್ರವ ಇದನ್ನು ಉಸುರೆ. ಅವರು ಇವರು ಎಂಬುದೇನೋ ಅಂದ್ರೆ, ಈಗ ಈ ಶಿವಮಂತ್ರಕ್ಕೆ ಯಾರು ಆದ್ಯರು, ಯಾರಿಗಿದರ ಅಧಿಕಾರ ಅಂದ್ರೆ ಎಲ್ಲರಿಗೂ ಅಧಿಕಾರ. ಶಿವಮಂತ್ರಕ್ಕೆ ಒಬ್ಬರ ಅಧಿಕಾರ ಇದೆ. ಆತನಿಗಿದೆ, ಈತನಿಗಿದೆ, ಈತನಿಗಿದೆ, ಆತನಿಗೆ ಇದೆ ಅಂತ ಅವರಿವರು ಅನ್ನೋದು ಎಲ್ಲರಿಗೂ ಇದೆ ಶಿವಮಂತ್ರ. ಪ್ರತಿಯೊಬ್ಬರು ಕೂಡ ಅದನ್ನ ಧಾರಣೆ ಮಾಡ್ಕೊಳ್ಬಹುದು. ಅದಕ್ಕೆ ಅವರು ಇವರು ಎಂಬುದೇನೋ ನಿಜ ಶಿವಗಳು ಹೇಳ್ತಾರೆ. ಅವರು ಇವರು ಅನ್ನೋದೇನಿದೆ, ಶಿವ ಭುವನದ ಮಾನವರೊಮ್ಮೆ ತಾವಾಗ್ಲಿ, ಈ ಭುವನದ ಈ ಪ್ರಪಂಚದಲ್ಲಿರೋ ಯಾರ್ಯಾರು ಇದ್ದಾರೋ ಅವರು ಇವ್ರದ್ದು ಯಾವ ಕೊಳವಾದ್ರೇನು ಎಲ್ಲರೂ ಕೂಡ ತಾವಾಗಲಿ ಅಂದರೆ ಮರೆತು ಹೋದ್ರೆ, ಒಂದು ಪಕ್ಷ ಶಿವ ಅಂತ ಮರೆತು ಹೋದ್ರೆ, ಒಂದು ವೇಳೆ ಮರೆವು ಉಂಟಾದಾಗ ಮೋಸದೊಳೊಮ್ಮೆ ಅಂತ ಮಾತಿದೆ. ಅದು ಮರೆವು, ಒಂದು ಪಕ್ಷ ಮರೆವು ಉಂಟಾದ್ರೂ ಕೂಡ ಶಿವ ಅನ್ನೋದು ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಅವರು ಇವರು ಎಂಬುದೇನೋ ಶಿವ ಭುವನದ ಮಾನವರು ಒಮ್ಮೆ ತಾವಾಗಲಿ, ಶಿವಮಂತ್ರವ ಇದನ್ನು ಉಸುರೆ, ಮೋಸದೊಳೊಮ್ಮೆ ಶಿವಮಂತ್ರವ ಇದನ್ನು ಉಸುರೆ. ಒಂದು ಮರೆತು ಹೋಗಿ ಕೂಡ ಮತ್ತೆ ಏನೋ ಕಾರಣದಿಂದ ಶಿವ ಅಂತಂದಾಗ, ಯಾವ್ದಾದ್ರೂ ಒಂದು ಕಷ್ಟ ಬಂದಾಗ ನಾವೇನ್ ಹೇಳ್ತೀವಿ, ಅಯ್ಯೋ ಅಂತ ಹೇಳ್ತೀವಿ, ಇಲ್ಲ ಅಮ್ಮ ಅಂತ ಹೇಳ್ತೀವಿ, ಅಯ್ಯೋ ದೇವರೇ ಅಂತ ಹೇಳ್ತೀವಿ, ಅಯ್ಯೋ ಶಿವ ಅಂತ ಹೇಳ್ತೀವಿ. ನೋಡಿ, ಇದನ್ನು ಬಾರುವಾಗ ಅವ್ನು ಏನೋ ಒಂದು ಸಮಸ್ಯೆ ಸಿಕ್ಕೊಂಡಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಯಾವುದಾದ್ರೂ ಒಂದು ಅವನ ಜೀವಸ್ವರದ ಒಂದು ಮಂತ್ರ ಏನಿದೆಯೋ ಅದು ತಾಯಿ ಅಮ್ಮ ಆಗ್ಬಹುದು, ಶಿವ ಆಗ್ಬಹುದು, ದೇವರೇ ಅಂತ ಆಗ್ಬಹುದು, ಅಪ್ಪ ಅಂತ ಆದ್ರೂ ಆಗ್ಬಹುದು, ಅವನ ಸ್ವಭಾವಕ್ಕೆ ತಕ್ಕಂತೆ ಅದು. ಹೀಗೆ ಅವನೊಮ್ಮೆ ಗುಸಿರಿದಾಗ ಅದು ತಾನೇ ತಾನಾಗಿ ಶಿವನಿಗೆ ಅದು ಸಂದಾಯ ಆಗುತ್ತೆ. ಹಾಗಾಗಿ ಈ ರೀತಿ ಹವಣಿಸಬಾರದ ಆ ರೀತಿ ಇರ್ತಕ್ಕಂತಹ ಒಂದು ಇದನ್ನ ಎನ್ನಲಾಗಿ ನೋಡಿ, ಅವರು ಇವರು ಎಂಬುದೇನೋ ಶಿವ ಭುವನದ ಮಾನವರು ಒಮ್ಮೆ ತಾವಾಗಲಿ,
ಶಿವಮಂತ್ರವ ಇದನ್ನು ಉಸುರೆ, ಮೋಸದೊಳಮೆ ಶಿವಮಂತ್ರವ ಇದನ್ನು ಉಸುರೆ ಎನ್ನಲಾಗಿ ಇಂತು ಎನ್ನಲಾಗಿ ಶ್ರುತಿ ಎನ್ನಲಾಗಿ. ಎನ್ನಲಾಗಿ ಅಂದ್ರೆ ಹೀಗೆ ಹೇಳಿದಾಗ, ಇಂತು ಎನ್ನಲಾಗಿ ಹೀಗೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದಿರುವಾಗ, ಶ್ರುತಿ ಎನ್ನಲಾಗಿ ಇದು ಶ್ರುತಿಗಳಲ್ಲಿ ಅಂದ್ರೆ ಉಪನಿಷತ್ತುಗಳಲ್ಲಿ ಹೇಳಲಾಗಿ, ಹವಣಿಸಬಾರದ ಕಲುಷ ಒಳಿದು ರಾಜಿಸುವರು. ಈ ಎಲ್ಲ ಕಲ್ಮಶಗಳನ್ನು ಅವರು ತೆಗೆದುಹಾಕಿ ಅಲ್ಲಿ ಆ ಶಿವನ ಜೊತೆಗೇನೆ ತಾವೇ ರಾಜಿಸುವರು ಅಂದ್ರೆ ಅವ್ರ ಜೊತೆಗೇನೆ ಪ್ರತ್ಯಕ್ಷವಾಗಿ ಅದರೊಳಗೆ ತಾನೇ ತಾನಾಗುವವರು. ನಿರ್ಮಲತೆಯಿಂದ ಎನ್ನಲಾಗಿ, ನಿರ್ಮಲತೆಯಿಂದ ಮಲ ಇಲ್ಲದೇನೆ, ಒಳಕಿಲ್ಲದೇನೆ, ಕಲ್ಮಶ ಇಲ್ಲದೇನೆ ಹೋಗಿ ಶಿವನನ್ನ ಪಾದವನ್ನು ಹಿಡಿಯೋದಕ್ಕೆ ಅಂದ್ರೆ ಪುಣ್ಯ ಸ್ವರೂಪದಿಂದ ಅವನು ಎನ್ನಲಾಗಿ ಅನ್ನೋ ಶಬ್ದಕ್ಕೆ ನುಡಿಯೋದು ಅಂತ. ನುಡಿಯುವುದರಿಂದ ಶಿವ ಅಂತ ನುಡಿಯೋದ್ರಿಂದ ನಾವು ಅಲ್ಲಿ ಹೋಗ್ತೀವಿ ಅಂತ. ಅದಕ್ಕಾಗಿ ಅವನು ಶಿವ ಕಾರುಣ್ಯ ಸ್ಥಳದಲ್ಲಿ ಶಿವನನ್ನು ಗಟ್ಟಿಯಾಗಿ ಹಿಡಿಬೇಕು ಅಂತ. ಅದಕ್ಕೊಂದು ಇನ್ನೊಂದು ಮುಂದೆ ಹೇಳ್ತಾರೆ, ಇದಕ್ಕೊಂದು ಮಾತಿದೆ, ಸಂಸ್ಕೃತದ ಒಂದು ಶ್ಲೋಕ ಇದೆ. ಸಕೃದ ಉಚ್ಚಾರ ಮಾತ್ರೇಣ, ಸಕೃತ್ ಉಚ್ಚಾರ ಮಾತ್ರೇಣ ಪಂಚಾಕ್ಷರ ಮನೋಹ ಸರ್ವೇಶಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋ ಭವೇತ್. ಸಕೃದ ಉಚ್ಚಾರ ಸರಿಯಾದ ರೀತಿಯಿಂದ ಶಿವ ಅಂತ ಹೇಳಿ ಸಕೃದ ಉಚ್ಚಾರ ಮಾತ್ರೇಣ ಅಂತಿದೆ. ನೀವು ಅದನ್ನ ಡಾಂಬಿಕತನದಿಂದ ಹೇಳೋದಲ್ಲ, ನೀವು ನಿಷ್ಠೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಪೂರ್ಣ ಪ್ರಮಾಣದಲ್ಲಿ ನೀವು ಉಚ್ಚಾರ ಮಾಡಬೇಕು. ಶಿವ ಅಂತ ಉಚ್ಚಾರ ಮಾಡಿದ್ರೆ ಪಂಚಾಕ್ಷರ ಯಾವುದನ್ನ ಓಂ ನಮ ಶಿವಾಯ ಅಂತ ಹೇಳ್ತೀವೋ ಆ ಓಂ ನಮ ಶಿವಾಯ ಅದನ್ನ ಉಚ್ಚಾರಣೆ ಮಾಡಿದ್ರೆ ಸರ್ವೇಶಾಮಪಿ ಜಂತೂನಾಂ ಅಂದ್ರೆ ಪ್ರಾಣಿಗಳು ಅಂತ. ಪ್ರಾಣಿಗಳು ಏನೇನಿದೆಯೋ ಇಡೀ ಲೋಕದಲ್ಲಿ ಅವ್ರು ಎಲ್ಲವೂ ಕೂಡ ಪಾಪ ಸರ್ವ ಪಾಪ ಕ್ಷಯೋ ಭವೆ, ಎಲ್ಲ ಪಾಪಗಳು ನಿವಾರಣೆ ಆಗ್ಬಿಡುತ್ತೆ. ಜಂತುಗಳ ಪಾಪ ನಿವಾರಣೆ ಆಗುತ್ತೆ. ಯಾರು ಮನುಷ್ಯ ಇದನ್ನ ನೆನ್ಸ್ ಮಾಡ್ಕೊಳ್ತಾನೋ ಅಂಥವನಿಗೂ ಇದಾಗುತ್ತೆ. ಅಂದ್ರೆ ಈ ಶಿವತತ್ವದ ಶಿವಮಂತ್ರದ ಬೀಜ ಇದೆಯಲ್ಲ, ಶಿವಪದದ ಮಾತಿದೆಯಲ್ಲ, ಅದು ಬಹಳ ದೊಡ್ಡದು ಅಂತೆ. ಇನ್ನಿತಾದ ಮುಂದಿನ ಹಾಡುಗಬ್ಬದಲ್ಲಿ ಎರಡನೇ ಚರಣದಲ್ಲಿ ಹೀಗೆ ಹೇಳ್ತಾರೆ, ಇನ್ನಿತಾದ ಒಟ ಬೀಜವ ಹರಹರ ಘನತೆಯಂತೆ ಶಿವ ಆರುವರ್ಣದ ಮನುವಿದು ಮನಸ್ಸಿಜಹರ ಬೋಧಕ ಬೀಜದೊಡೊಮ್ಮೆ ಮನಸ್ಸಿಜಹರ ಬೋಧಕ ಇಂತು ಎನ್ನಲಾಗಿ ಶ್ರುತಿ ಎನ್ನಲಾಗಿ ದಿನದೊಳು ತಾನೊಂದು ವೇಳೆ ಜಪಿಸಿದೊಡೆ ತನಗೆ ಬೀಡದ ನೀಡುವುದು ಎನ್ನಲಾಗಿ. ಇಲ್ಲೊಂದು ಮಾತಿದೆ, ದಿನದೊಳು ತಾನೊಂದು ವೇಳೆ ಜಪಿಸಿದೊಡೆ. ದಿನದಲ್ಲಿ ಪ್ರತಿನಿತ್ಯ ಹೀಗೆ ಕೂತ್ಕೊಂಡು ಶಿವ 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 ಅಂತಿದ್ರೆ, ಜಪ ಮಾಡಿದ್ರೆ ನಿಮ್ಗೆ ಏನೇನಾಗುತ್ತೆ ಅಂದ್ರೆ, ಇನಿತಾದ ಒಟ ಬೀಜವ ನೋಡಿ, ಒಂದು ಒಟ ಆಲ್ಮರದ ಬೀಜ ಇರುತ್ತೆ, ಅದು ಒಂದು ಸಣ್ಣ ಪ್ರಮಾಣದಲ್ಲಿರುತ್ತೆ. ಅದು ಭೂಮಿಗೆ ಬಿದ್ದು ದೊಡ್ಡ ವೃಕ್ಷವಾಗುತ್ತದೆ. ನೋಡಿ, ನೋಡಿದಾಗ ಒಂದು ಸಣ್ಣ ಆಲದ ಬೀಜದಲ್ಲಿ ಇಂಥ ಮಹಾವೃಕ್ಷದ ಒಂದು ಸ್ವರೂಪ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಅದನ್ನ ಯಾರಿಗೂ ಗೊತ್ತಾಗಲ್ಲ. ನೀವು ಕಂಡಿದ್ರೆ ಅದನ್ನ ಒಂದು ಸಣ್ಣ ಬೀಜ ಇದೆ, ಆಲದ ಮರದ ಬೀಜ ಇದೆಯಲ್ಲ, ವಟವೃಕ್ಷದ ಬೀಜ, ಅದರ ಬೀಜ ಒಂದು ಹಣ್ಣು ಬರುತ್ತಲ್ಲ, ಬಿಚ್ಚಿದ್ರೆ ಅದನ್ನ ನಾವು ಹೋಲ್ಡ್ ಮಾಡಿದ್ರೆ ಅದರೊಳಗಡೆ ನೂರಾರು ಬೀಜಗಳಿದಾವೆ. ಆ ಬೀಜದಲ್ಲಿ ಒಂದು ಮಾತ್ರ ಬೀಜ ನೆಲಕ್ಕೆ ಬಿದ್ದು ಇಷ್ಟು ಬೃಹತ್ ವೃಕ್ಷವನ್ನಾಗಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ನೀವು ಶಿವ ಅಂತ ಒಂದು ಈ ಮಾತನ್ನ ನುಡಿದ್ರೆ ನೀವು ನುಡಿಯೋದು ಒಂದು ಶಿವ ಅಂತ, ಆದ್ರೆ ನಿಮ್ಗೆ ದೊರಕೋದು ಏನಿದೆಯಲ್ಲ ಅದು ಅನರ್ಘ್ಯವಾದ ಫಲ. ಇಂಥ ಫಲ ಸಿಗುತ್ತೆ ಅನ್ನೋದನ್ನ ಅದಕ್ಕೆ ಹೇಳ್ತಾರೆ, ಇನಿತಾದ ಒಟ ಬೀಜವ ಹರಹರ ಘನತೆಯಂತೆ ಶಿವ ಆರು ವರ್ಣದ ಮನುವಿದು. ಘನತೆಯಂತೆ ಶಿವ ಅಂದ್ರೆ ಆಗಮದ ಬೀಜ ಏನಿದೆಯಲ್ಲ ಅದರ ನಾವು ಎಲ್ಲ ಹರಹರ ಅಂದ್ರೆ ಮಾತಿಗೆ ಎರಡು ಅರ್ಥ ಇದೆ. ಹರ ಅಂತಂದ್ರೆ ಶಿವ ಅಂತ, ಹರ ಅಂದ್ರೆ ಪರಿಹಾರ ಅಂತ, ಅದನ್ನ ಪರಿಹರಿಸೋದು. ಅದಕ್ಕೆ ಹರ ಅನ್ನೋ ಮಾತಿಗೆ ಈಶ್ವರ ಅಂತನೂ ಇದೆ, ಹರ ಅನ್ನೋದು ಪಾಪ ಪರಿಹಾರ ಮಾಡೋದು ಅಂತಿದೆ. ಯಾರು ಪಾಪ ಈ ಪರಿಹಾರ ಮಾಡೋದು ಯಾರು? ನಮ್ಮ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡೋದು ಯಾರು ಅಂದ್ರೆ ಆ ಹರ, ಆ ಶಿವ. ಅದಕ್ಕೆ ಹೇಳ್ತಾರೆ, ಇನಿತಾದ ಒಟ ಬೀಜವ ಅಲ್ಲ, ಆ ಈಶ್ವರ, ಆ ಹರ ಎಂಥ ಒಂದು ವಿಸ್ಮಯವನ್ನ ಈ ವಟವೃಕ್ಷದಲ್ಲಿ ಇಟ್ಟಿದ್ದಾನೆ ಅವನು. ಒಂದು ಸಣ್ಣ ಬೀಜದಿಂದ ದೊಡ್ಡ ವಟವೃಕ್ಷವಾಗಿದೆ, ದೊಡ್ಡ ಆಲಮರವಾಗಿದೆ. ಘನತೆಯಂತೆ ಶಿವ ಮುಂದಿನ ಹೇಳ್ತಾರೆ, ಆರು ವರ್ಣದ ಮನುವಿದು ಅಂತ. ಆರು ವರ್ಣ ಅಂದ್ರೆ ಎಷ್ಟದು? ಯಾವುದನ್ನ ನಾವು ಓಂ ನಮ ಶಿವಾಯ ಅಂತ ಹೇಳ್ತೀವಲ್ಲ, ಒಂದು ನಮ ಶಿವಾಯ ಅಂದ್ರೆ ಪಂಚಾಕ್ಷರಿ, ಅದನ್ನೇ ಓಂ ನಮ ಶಿವಾಯ ಅಂದ್ರೆ ಷಡಕ್ಷರಿ ಮಂತ್ರ, ಷಟ್ ಆರು. ಈ ಆರು ವರ್ಣದ ಓಂ ನಮ ಶಿವಾಯ ಅಂತ ಏನಿದೆ ಅದನ್ನು ಗಟ್ಟಿಯಾಗಿ ಹಿಡಿದರೆ
ಅದನ್ನು ಉಪದೇಶವನ್ನು ಗುರುವಿನಿಂದ ನಾವು ಪಡೆದ ಅದಕ್ಕೆ ಮತ್ತೆ ವಾಪಸ್ ಶ್ರೀ ಗುರುವಿನ ಉಪದೇಶವನ್ನು ಆಲಿಸ್ಕೊಂಡ್ರೆ ಹಾಗೆ ನೋಡ್ಕೊಳ್ಳುವಾಗ ಈ ಪ್ರಕಾರದಲ್ಲಿ ನಾವು ಹೇಳ್ತಾ ಇರುವಾಗ ವೇದವೇ ಘೋಷಣೆ ಮಾಡಿದೆ, ನೋಡಪ್ಪ ಈಗಿದೆ ಹರ, ಈ ಹರವಿಂದಲೇ ನಮಗೆ ಮುಕ್ತಿ ಅಂತ. ಈ ಹರನೇ ನಮ್ಮನ್ನು ಕಾಯ್ತಾನೆ, ಹರ ಕಾಯುವನು. ಗುರು ದಾರಿ ತೋರಿಸ್ತಾನೆ, ಹರ ರಕ್ಷಣೆ ಮಾಡ್ತಾನೆ. ಹರ ಮುಗಿದರೆ ಗುರು ಕಾಯುವನು. ನೋಡಿ, ಇಲ್ಲಿ ಹರ ಮತ್ತು ಗುರು ಎರಡಕ್ಕೂ ಒಂದು ಅವಿನಾಭಾವ ಸಂಬಂಧನೂ ಇದೆ. ಹೀಗೆ ದೇಹದಾರಿಗಳಿಗೆ ಈ ಶಿವಮಂತ್ರವೇ ಒಂದು ಮೋಕ್ಷೋಪಾಯ ಅಂತ ಅನ್ನೋದನ್ನ ಮಾತನ್ನ ಹೇಳ್ತಾರೆ. ಅದಕ್ಕಾಗಿ ಒಂದು ಶ್ಲೋಕ ಕೂಡ ಇದೆ, ಈಶ ಮಂತ್ರೋ ಮಹಾಶಕ್ತಿ ಈಶ್ವರ ಪ್ರತಿಪಾದಕ ಸಕೃದ್ ಉಚ್ಚಾರ ಮಾತ್ರೇಣ ಸರ್ವಸಿದ್ಧಿ ಪ್ರದೋ ಭವೇತ್. ಈಶ ಮಂತ್ರೋ ಮಹಾಶಕ್ತಿ. ಒಬ್ಬ ಸಾಧಕನಿಗೆ, ಒಬ್ಬ ಭಕ್ತನಿಗೆ ನಿಜವಾದ ಶಕ್ತಿ ಯಾವುದು ಅಂತ ಹೇಳಿದ್ರೆ ಈ ರೀತಿ ಈಶ ಮಂತ್ರ, ಓಂ ನಮ ಶಿವಾಯ ಅನ್ನುವ ಮಂತ್ರವೇ ಅವನಿಗೊಂದು ಶಕ್ತಿ ಅದು. ಇದನ್ನು ಬರೀ ಕೇವಲ ಈ ಮಂತ್ರವು ಷಡಕ್ಷರ ಮಂತ್ರವನ್ನೇ ಜಪಿಸಿ ತಮ್ಮ ಎಲ್ಲ ಬಗೆಯ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಂಡಂತಹ ಅನೇಕರು ಜಗತ್ತಿನಲ್ಲಿ ಇದ್ದಾರೆ. ಅದಕ್ಕೆ ಭಾರತೀಯ ಇತಿಹಾಸದಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ. ಓಂ ನಮ ಶಿವಾಯ ಅನ್ನೋದು ಅದು ಅನಾದಿಯಾಗಿ ಬಂದಿರತಕ್ಕಂಥದ್ದು. ಆ ಓಂ ಅನ್ನೋ ಶಬ್ದಕ್ಕೆ ಆ ಓಮ ಅಂತ ಅನ್ನುವ 3 ಅಕ್ಷರಗಳು ಸೇರಿ ಓಂಕಾರ ಆಗಿದೆ. ಆ ಓಂಕಾರದ ವಿಶೇಷತೆಗಳೇನು ಇತ್ಯಾದಿಗಳೆಲ್ಲ ಮುಂದಿನ ಯಾವುದಾದ್ರೂ ಒಂದು ಯೋಗ ಪ್ರತಿಪಾದನಾ ಸ್ಥಳ ಸಂದರ್ಭ ಬಂದಾಗ ಮಾತನ್ನ ಹೇಳ್ತೀನಿ ಒಂದು ಸ್ವಲ್ಪ. ಹೀಗೆ ಈಶ ಮಂತ್ರ ಮಹಾಶಕ್ತಿ ಈಶ್ವರ ಪ್ರತಿಪಾದಕ. ಈಶ್ವರನೇ ಈ ಜಗತ್ತನ್ನು ಸಂರಕ್ಷಣೆ ಮಾಡ್ತಿರೋನು. ಈ ಜಗತ್ತಿನಲ್ಲಿ ಅಣುರೇಣು ತೃಣಕಾಷ್ಟಗಳಾಗಿ ಯಾವ್ಯಾವ ಇದ್ದಿದ್ದು ಅವೆಲ್ಲವೂ ಕೂಡ ಅವನಿಂದ ರಕ್ಷಣೆ ಆಗಿದೆ. ಅಂಥವರಲ್ಲಿ ನಾನೊಬ್ಬ ಅಣು ಪ್ರಮಾಣದವನು, ನಾನೊಬ್ಬ ತಿಲ ಪ್ರಮಾಣದವನು. ನನಗೂ ಕೂಡ ಶಿವನ ಅನುಗ್ರಹಕ್ಕೆ, ಈಶ್ವರ ಶಕ್ತಿಗೆ ನಾನು ಸಂಪೂಜೆಯನ್ನಾಗಿ ಹೋಗ್ತೀನಿ ಅಂತ ಮುಂದೆ ಹೇಳ್ತಾರೆ. 3ನೆಯ ಒಂದು ಹಾಡಗಬ್ಬದ ಚರಣದಲ್ಲಿ ಗೌತಮ, ವಾಮದೇವ, ಶಿವ, ಶ್ವೇತ, ವಸಿಷ್ಠ, ನಾರದ, ಸನಕಾದಿ ಪುನೀತ ಮುನೀಶ್ವರರು, ಇವರೆಲ್ಲ ಋಷಿಗಳು, ಮುನಿಗಳು. ಮುನಿ ಮತ್ತು ಋಷಿ ಅನ್ನೋದಕ್ಕೆ ಮುನಿ ಮೌನಯಾಹ ಮುನಿ ಅಂತ, ಮೌನದಿಂದ ಇರೋರು, ಮಾತೇ ಆಡದೇ ಇರೋರು ಮುನಿಗಳು. ಋಷಿ ಅಂತಂದ್ರೆ ಋತದ್ರಷ್ಟಾರಹ ಅಂತ, ಋತಗತವು ಅಂತ ಒಂದು ಧಾತು ಇದೆ. ಇವತ್ತಿಂದು, ನಿನ್ನೆದು, ನಾಳೆದು ಈ 3 ಕಾಲವನ್ನ ಒಟ್ಟಾಗಿ ಸಂಹಾರ ಮಾಡಿ ಹೇಳಬಲ್ಲವರು ಯಾರಿದ್ರು ಅವ್ರನ್ನ ಋಷಿಗಳು ಅಂತ ಕರಿತೀವಿ. ಈ ಋಷಿಗಳಿಗೆ ಋಷಿ ಮತ್ತು ಮುನಿಗಳು ಅಂತ, ಅದಕ್ಕೆ ವಸಿಷ್ಠ ಮುನಿಗಳು ಅಂತ ಕರಿತೀವಿ, ಕೆಲವರನ್ನ ಋಷಿಗಳು ಅಂತಾನು ಕರಿತೀವಿ. ಮುಂದೆ ಯೋಗ ಅಂದ್ರೆ ಯೋಗಿಗಳು ಅಂತ ಕರಿತೀವಿ, ಸಂತರು ಅಂತ ಕರಿತೀವಿ, ಅವಧೂತರು ಅಂತ ಕರಿತೀವಿ, ಆರೂಢರು ಅಂತ ಕರಿತೀವಿ. ತುಂಬಾ ಹೆಸರುಗಳಿವೆ. ಅದೆಲ್ಲ ಒಂದೊಂದು ಅವಸ್ಥೆನಲ್ಲಿರೋರು, ಒಬ್ಬೊಬ್ಬರು ಸಾಧನೆಯ ಬೇರೆ ಬೇರೆ ಅವಸ್ಥೆಗಳಲ್ಲಿರೋರನ್ನ ಇದು ಸಂಕೇತ ಮಾಡ್ತೇವೆ ಈ ಶಬ್ದಗಳು. ಗೌತಮ, ವಾಮದೇವ, ಶಿವ, ಶ್ವೇತ, ವಸಿಷ್ಠ, ನಾರದ, ಸನಕಾದಿ ಪುನೀತ ಮುನೀಶ್ವರರು, ಚಾರು ಪುನೀತ ಮುನೀಶ್ವರರು, ಒಳ್ಳೆ ಪವಿತ್ರವಾದ ಮುನೀಶ್ವರರು ಇವರಲ್ಲ. ಮುನಿಗಳಲ್ಲಿ ದೊಡ್ಡವರು ಇವರಲ್ಲ. ಎಷ್ಟು ಜನ ಮುನಿಗಳಿದ್ದಾರೆ ಲೋಕದಲ್ಲಿ, ಎಲ್ಲ ಭಾರತದ ಪ್ರಾಚೀನ ಮುನಿಗಳ ಪರಂಪರೆಯಲ್ಲಿರೋದು ಅವರೆಲ್ಲರೂ ದೊಡ್ಡವರು ಇವರಲ್ಲ. ಎನ್ನಲಾಗಿ, ಇಂತು ಎನ್ನಲಾಗಿ, ಶ್ರುತಿ ಎನ್ನಲಾಗಿ, ಓತು ಜಪಿಸಿ ಮಂತ್ರವಿದನು ಭಕ್ತಿಗಳು ವಿಖ್ಯಾತರೆಂದೆನಿಸಲಾಗಿ. ಈ ಮೇಲ್ಗಡೆ ಹೇಳಿದಂಥ ಗೌತಮ ಇರ್ಬೋದು, ಗೌತಮ ಋಷಿಗಳು, ವಾಮದೇವ ಮುನಿಗಳು, ವಶಿಷ್ಠರು, ನಾರದರು, ಸನಕಾದಿ ಮುಂತಾದವರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಈ ಮುನೀಶ್ವರರು ಯಾರನ್ನ ಅವರು ಜಪ ಮಾಡಿದ್ರು ಅಂದ್ರೆ ಶಿವನನ್ನ ಜಪ ಮಾಡಿದ್ರು. ಈ ಶಿವನನ್ನ, ಈ ಓಂ ನಮ ಶಿವಾಯ ಅನ್ನುವ ಈ ಮಂತ್ರವನ್ನ, ಈ ಮಂತ್ರಾತ್ಮಕದ ಒಳಗಡೆ ಅಡಗಿರುವ ಶಿವತತ್ವವನ್ನ ಅದಕ್ಕಾಗಿ ಶಿವತತ್ವ ಅನ್ನೋ ಮಾತಿಗೆ ಈ ಓಂ ನಮ ಶಿವಾಯ ಅನ್ನುವ ಷಡಕ್ಷರಿ ಮಂತ್ರದೊಳಗಡೆ ಏಕವಾಗಿ ನಿಂತಿರೋದು ಯಾವುದಂದ್ರೆ ಶಿವ ಅಂತ. ಓಂ ನಮ ಶಿವಾಯ ಅಂತ ಅನ್ನೋ ಶಬ್ದ ಅಲ್ಲೇ ಇದೆ. ಅಲ್ಲಿ ಅಂಥ ಶಕ್ತಿ ಏನಿದೆಯೋ ಅದನ್ನು ಭಕ್ತಿಯಲ್ಲಿ ಯಾರು ಆರಾಧನೆ ಮಾಡ್ತಾರೋ, ಯಾರು ಅದನ್ನು ಸಮೀಪಿಸ್ತಾರೋ, ಯಾರು ಅದನ್ನು ಹೋಗ್ತಾರೋ ಅಂಥವರು ವಿಖ್ಯಾತರಿಸಿದ್ದಾರೆ. ಅವರೆಲ್ಲ ದೊಡ್ಡವರಾಗ್ತಾರೆ. ಒಬ್ಬ ದೊಡ್ಡವನಾಗಬೇಕು ಅಂತ ಹೇಳಿದ್ರೆ ತನ್ನೇ ದೊಡ್ಡವನಾಗಿ ಮಾಡ್ಕೊಳ್ಬೇಕು ಅಂದ್ರೆ ಅವನು ಶಿವಮಂತ್ರದ ದಾರಿಗೆ ಅವನು ಏರಬೇಕು ಅಂತ. ಹೀಗೆ ಈ ಮೊದಲ ಶಿವಕಾರುಣ್ಯ ಸ್ಥಳದಲ್ಲಿ ಈ ಮಾತನ್ನ ಹೇಳೋ ಜೊತೆಗೆ ಕೊನೆಗೆ ಇನ್ನೊಂದು 4ನೇ ಇದೆ. ಸರಸಿಜ ಭಾವ ಸೂರಪ, ಹರಹರ, ಹರಿಜನಕರ, ಶಶಿಮುಖ್ಯ ದೇವತೆಗಳು, ಪರಮ ಪಂಚಾಕ್ಷರಿ ವೈಭವದಿಂದ ಪರಮ ಪಂಚಾಕ್ಷರಿ ಉತ್ಕೃಷ್ಟವಾದ ಈ ಪಂಚಾಕ್ಷರಿ ಮಂತ್ರವನ್ನ
ವೈಭವದಿಂದ ಅದನ್ನ ಹೇಳ್ತಾ ಹೋದ್ರೆ ಸರ್ಸಜ ಭಾವ ಅಂದ್ರೆ ಬ್ರಹ್ಮ, ಸುರಪ ಅಂದ್ರೆ ಸುರ ಅಂದ್ರೆ ದೇವತೆ, ಪ ಅಂದ್ರೆ ಪಾಲಿಸೋನು, ದೇವತೆಗಳನ್ನ ನೋಡ್ಕೊಳ್ಳೋನು ಯಾರು ಅವನು ದೇವೇಂದ್ರ. ಹರ ಅನ್ನೋದಕ್ಕೆ ಭಾವ ಅಂತ, ಹರ ಅನ್ನೋದಕ್ಕೆ ಶಿವ ಅಂತ ಎರಡು ಅರ್ಥನೂ ಇದೆ. ಹರಿ ಅಂದ್ರೆ ವಿಷ್ಣು, ದಿನಕರ ಅಂದ್ರೆ ಸೂರ್ಯ, ಶಶಿ ಅಂದ್ರೆ ಚಂದ್ರ. ಈ ಎಲ್ಲ ದೇವತೆಗಳು ಕೂಡ ಈ ಓಂ ನಮ ಶಿವಾಯ ಮತ್ತು ಶಿವನ ಕಾರುಣ್ಯಕ್ಕಾಗಿನೇ ಅವರೆಲ್ಲ ಪರಿತಪಿಸ್ತಾ ಇದ್ದಾರೆ. ಕೊನೆಯ ಒಂದು ಹಡುಗಬ್ಬ ಇದೆ. ಮುನ್ನ ಸಾನಂದ ಋಷಿ ಶಿವ ಸನ್ನಿಧಿಯುಳ್ಳು ನುಡಿದು ಓಂ ನಮ ಶಿವಾಯ ಎನ್ನುತ್ತ ನರಕೆಗಳ ಕಾಣುತ್ತವೆ ಸಮುನ್ನತ ನರಕೆಗಳ. ಒಬ್ಬ ಸಾನಂದ ಋಷಿ ಅಂತ ಒಬ್ಬ ಇದ್ದ. ಅವನನ್ನ ದೇವತೆಗಳು ಅವನು ಕರ್ಕೊಂಡು ಹೋದಾಗ ಅವನು ನೋಡ್ದ ಎಲ್ಲ ನರಕದಲ್ಲೆಲ್ಲ ಒದ್ದಾಡ್ತಿದ್ರು. ಅವಾಗ ಇವನೇನು ಹೇಳ್ತಾನೆ ಅಂದ್ರೆ ಇದೇನು ಹೀಗಾಯ್ತು, ಯಾಕೆ ಹೀಗಾಗಿದೆ ಅಂದಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಾ ಹೋಗ್ಬಿಡ್ತಾರೆ. ಅಲ್ಲಿರುವ ನರಕೆಗಳು ಯಾರು ನರಕದಲ್ಲಿರುವ ಜನ ಇದ್ದಾರೋ ಅವರೆಲ್ಲರೂ ಕೂಡ ಉನ್ನತರಾಗಿ ಅವರು ತಮ್ಮ ಪಾಪವನ್ನು ಪರಿಹಾರ ಮಾಡ್ಕೊಳ್ತಾರೆ. ಇಂಥ ಪಾಪ ಪರಿಹಾರವನ್ನು ಮಾಡೋದು ಮತ್ತು ಈಶ್ವರನ ಸನ್ನಿಧಿಗೆ ನಮ್ಮನ್ನ ಕರ್ಕೊಂಡು ಹೋಗುವ ಒಂದು ಏಕಾತ್ಮಕವಾದ ಮಂತ್ರ ಯಾವುದಂದ್ರೆ ಓಂ ನಮ ಶಿವಾಯ. ಆ ಓಂ ನಮ ಶಿವಾಯ, ಓಂ ಅನ್ನೋದನ್ನ ಪ್ಲುತ ಸ್ವರ, ಅದು ಓಂ ಹಾಗೆ ಹೇಳ್ಬೇಕಾದ್ರೆ ಬರೀ ಓಂ ಅಂತ ಹೇಳೋದಲ್ಲ, ಸುಮ್ಮನೆ ನಾನು ಹೇಳುವಾಗ ಹೇಳ್ತಿರೋದು ಅಷ್ಟೇ. ನಾಭಿಯಿಂದ ಶುರು ಮಾಡ್ಬೇಕಾದ್ರೆ ನಾಭಿಯಿಂದ ಬಂದು ಹೊರಗೆ ಬಂದು ಕಂಠಕ್ಕೆ ಬಂದು ಇದರಿಂದ ಹೊರಗಡೆ ಬಂದರೆ ಅದು ಓಂಕಾರದ ಇದು ಪ್ರಣವನಾದಕ್ಕೆ ಇರುವ ವಿಶೇಷತೆಗಳು. ಹೀಗೆ ಶಿವಕಾರುಣ್ಯವನ್ನ ಪಡೆಯೋದರ ಮೂಲಕ ನಾವು ಹೊರಡ್ಬೋದು ಅಂತ ಹೇಳ್ತಾರೆ. ಮುಂದೆ ಜೀವ ಸಂಬೋಧನಾ ಸ್ಥಳದಲ್ಲಿ ಭವಕ್ಕೆ ಅಂಟಿಕೊಂಡಿರೋದನ್ನ, ಸಂಸಾರಕ್ಕೆ ಸೇರ್ಕೊಂಡಿರೋದನ್ನ, ಈ ಭವದಿಂದ ಹೇಗೆ ಮುಕ್ತಿಯನ್ನ ಪಡೆಯಬೇಕು, ಈ ರಕ್ತಿಯಾಗಿರುವ ಈ ಮನಸ್ಸನ್ನ ವಿರಕ್ತಿಗೊಳಿಸಿಕೊಳ್ಳುವ ಕ್ರಮ ಯಾವುದು ಅಂತ ಜೀವ ಸಂಬೋಧನಾ ಸ್ಥಳದಲ್ಲಿರ್ತಾರೆ. ಅಲ್ಲೊಂದು ಮಾತಿದು ಬರೀ ಪಲ್ಲವಿ ಮಾತ್ರ ಹೇಳ್ತೇನೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯದೆ ಈ ಮನುಜನು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಈ ದೇಹಕ್ಕೆ ಸಾವಿದೆ, ನಾವು ಹುಡ್ತೀವಿ ಮತ್ತೆ ಸಾಯ್ತೀವಿ. ಹಾಗಾದ್ರೆ ನಾವು ಬರೀ ಸುಮ್ಮನೆ ಕಾಲವನ್ನು ಕಳೆದು ಸುಮ್ಮನೆ ಹೀಗೆ ಸಾಯೋದು ಉಚಿತವಾದ್ದೆ. ನೆಮ್ಮಿ ನಿಜವನ್ನು, ನಾವು ನಿಜವಾದ ಅರ್ಥದಲ್ಲಿ ಯಾವುದನ್ನ ಶಿವನಿಗಾಗಿ ಈಶ್ವರನಿಗಾಗಿ ನಾವು ಮಾಡಬೇಕಾಗಿತ್ತು. ಮುಕ್ತಿ ಪಡೆಯದ ಮನುಷ್ಯನು ಮುಕ್ತಿ ಪಡಿಬೇಕಾಯ್ತು. ನಾವು ಇದರಿಂದ ಈ ಬಂಧನದಿಂದ ಹೋಗ್ಬೇಕಾಯ್ತು. ಆದ್ರೆ ಸುಮ್ಮನೆ ಅವನು ಬಂದ, ಉಂಡ, ಇದ್ದ, ಪಡೆದ ಮತ್ತು ಹೋದ. ಹೀಗೆ ಬಂದವನು ಹಾಗೆ ಹೋದರೆ ಇದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ, ಯಾರೊಬ್ಬ ಮನುಷ್ಯನಿರ್ತಾನೆ, ಒಬ್ಬ ನರನಿಗೆ ಅದರಿಂದ ಪ್ರಯೋಜನವಿಲ್ಲ. ಅವನು ಬಂದ ಮೇಲೆ ಈ ಲೋಕದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಆ ಸಾಧನೆ ಈಶ್ವರನಿಗೆ ತೃಪ್ತಿ ಆಗಬೇಕು, ಶಿವನಿಗೆ ಸಂತೋಷ ಆಗಬೇಕು. ಇದು ನನಗೆ ಮಾತ್ರ ಅಲ್ಲ, ನನ್ನ ನಂಬಿರುವ ನನ್ನನ್ನು ಕಾಪಿಡ್ತಕ್ಕಂತಹ ದೈವಕ್ಕೂ ಕೂಡ ಈ ದೈವದ ಕಾರುಣ್ಯದಲ್ಲಿ ನಾನು ಮುಂದಕ್ಕೆ ಹೋಗ್ಬೇಕು. ಅದಕ್ಕಾಗಿ ಜೀವ ಸಂಬೋಧನಾ ಸ್ಥಳದಿಂದ ಹೇಳ್ತಾರೆ, ಸುಮ್ಮನೆ ನೀನು ಕಾಲ ಕಳ್ಕೊಂಡು ನೀನು ಸಾಹಿತ್ಯಲ್ಲ ಮಾರಾಯ, ನೆಮ್ಮಿದ ನಿಜವನ್ನು, ನೀನು ನಿಜವಾದ ಅರ್ಥದಲ್ಲಿ ಸಚ್ಚಿದಾನಂದ ಸ್ವರೂಪವಾದ ಆ ಚೈತನ್ಯ ಅನ್ನೋದು ಏನಿದೆಯಲ್ಲ, ಆ ಚೈತನ್ಯ ಪರಮ ಶಿವ ಚೈತನ್ಯವನ್ನ ನೀನು ಪಡೆಯದೇನೆ ಸುಮ್ಮನೆ ಸಾಯೋದು ಉಚಿತವೇ ಅಂತ ಒಂದು ಮಾತನ್ನು ಅವರು ಒಂದು ಜೀವ ಸಂಬೋಧನಾ ಸ್ಥಳದಲ್ಲಿ ಮಾತಾಡ್ತಾರೆ. ಮುಂದೆ ಅದನ್ನ ತುಂಬಾ ಬೇಕಾದಷ್ಟು ವಿವರ ಇದೆ. ಅದರ ಒಂದು ಈ ಜೀವ ಸಂಬೋಧನಾ ಸ್ಥಳ ಬಿಟ್ಟು ಯೋಗ ಪ್ರತಿಪಾದನಾ ಸ್ಥಳ, ಅದು 4ನೆಯ, ಅದರಲ್ಲಿ ಮಂತ್ರಯೋಗ, ಅದು 39 ಹಾಡುಗಬ್ಬುಗಳಿದೆ. ಅದನ್ನು ಸ್ವಲ್ಪ ಒಂದು 10 ನಿಮಿಷ ಹೇಳಿ ಆಮೇಲೆ ನಾನು ಆ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ ಅನ್ನುವ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಈ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಇದನ್ನು ಮಂತ್ರಯೋಗ ಅಂತ ಕರಿತೀವಿ. ಈ ಮಂತ್ರಯೋಗದಲ್ಲಿ ಮಂತ್ರಯೋಗ ಇದೆ, ಲಯಯೋಗ ಇದೆ, ಹಠಯೋಗ ಇದೆ, ರಾಜಯೋಗ ಇದೆ, ಶಿವಯೋಗ ಇದೆ. ಈ ಯೋಗದಲ್ಲಿ ಏನು ಅಂತ ಹೇಳಿದ್ರೆ ಶುರುವಾಗೋದು ಎಲ್ಲಿ ಅಂತ ಹೇಳಿದ್ರೆ ಮಂತ್ರಯೋಗದಿಂದ. ಅಂದ್ರೆ ಈ ಓಂ ನಮ ಶಿವಾಯ ಇದೆಯಲ್ಲ, ಈ ಓಂ ಅನ್ನೋದರಿಂದ, ಸೋಹಂ ಅನ್ನೋದರಿಂದ, ಓಂ ನಮ ಶಿವಾಯ ಅನ್ನೋದರಿಂದ, ಓಂ ಹ್ರೀಂ ಹ್ರೂಂ ನಮಃ ಶಿವಾಯ 8 ಅಕ್ಷರದ ಮಹಾಮಂತ್ರ. ಅಂದರೆ ಪ್ರಣವ ಮೂಲವಾದಂತಹ ಓಂಕಾರದಿಂದ ಹಿಡಿದು ಹೇಗೆ ಅದು 4 ಹಂತಗಳಲ್ಲಿ ಅದನ್ನು ಏರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಅದನ್ನು ಮಂತ್ರಯೋಗ ಅಂತ ಹೇಳ್ತೀವಿ. ಏನ್ ಮಂತ್ರ ಅನ್ನೋ ಶಬ್ದಕ್ಕೆ ಅರ್ಥ ಅಂದ್ರೆ ದೇಹಕ್ಕೆ ಬರೀ ಬಾಯಿ ಉಪಚಾರಕ್ಕೆ ಸಂಬಂಧಪಟ್ಟದ್ದಲ್ಲ,
ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಈ ಮನಸ್ಸನ್ನು ಅರಳಿಸೋದು, ಈ ಮನಸ್ಸು ಮತ್ತು ವಾಕ್ ಇದೆಯಲ್ಲ, ಇದು ಈ ಪ್ರಪಂಚ ಕಂಡುಕೊಂಡಿರೋದಿಲ್ಲ. ಈ ಮನಸ್ಸು ಈ ಪ್ರಪಂಚ ಕಂಡುಕೊಂಡಿದೆ, ಮಾತುಗಳು ಈ ಪ್ರಪಂಚ ಕಂಡುಕೊಂಡಿದೆ. ಈ ಮಾತುಗಳಿಂದ ಬಿಡುಗಡೆ ಆಗಬೇಕು. ಮನಸ್ಸಿನ ಯಾವುದು ಭ್ರಮೆಗಳಿದೆಯೋ, ಮನಸ್ಸಿನ ಮೂಲಕದಲ್ಲಿ ಏನೇನು ನಾವು ತೊಡ್ಕೊಂಡಿದೀವೋ, ಯಾವ್ಯಾವ ತೊಡಕುಗಳು ಮನಸ್ಸಿನ ಮೂಲಕ ನಮಗೆ ಉಂಟಾಗಿದೆಯೋ ಅವನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಂತ್ರವೇ ಅಗತ್ಯ. ಆ ಮಂತ್ರದಲ್ಲಿ ನಿಜ ಶಿವಗಳು ಹೇಳ್ತಿರೋದು ಓಂ ನಮಃ ಶಿವಾಯ ಅನ್ನೋದನ್ನ ನೀವು ಗಟ್ಟಿಯಾಗಿ ಹಿಡಿಬೇಕು. ಈಗ ಇದನ್ನು ಗಟ್ಟಿಯಾಗಿ ಹಿಡಿದ್ರೆ ನಿಮಗೆ ಯೋಗದ ಹಂತ ಬರುತ್ತೆ ಅಂತ. ಅದಕ್ಕಾಗಿ ಇದರಲ್ಲಿ ಮಂತ್ರ ಯೋಗ ಅಂತ ಹೇಳ್ತಾರೆ. ಈ ಮಂತ್ರ ಯೋಗ ಅನ್ನೋ ಶಬ್ದಕ್ಕೆ ಅಂದ್ರೆ ಅದು ಯೋಗ ಅಂದ್ರೆ ಸೇರೋದು ಅಂತ. ಈ ಜೀವ ಇದೆ, ಇನ್ನೊಂದು ಶಿವ ಇದೆ. ಮೇಲ್ಗಡೆ ಇರುವ ಚೈತನ್ಯಾತ್ಮಕವಾದ ಶಿವ ಮತ್ತು ನಾನು ಜೀವ. ಈ ಜೀವ ಕಾಲಕ್ರಮೇಣ ಉತ್ಕ್ರಮಣದಲ್ಲಿ ಹೋಗಿ 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 ಅದರ ಆರೋಹಣ ಮಾಡ್ತಾ ಹೋಗಿ ಅಲ್ಲಿ ಸೇರ್ಕೊಳ್ಳುತ್ತೆ. ಅದು ಯೋಗದ ಸ್ವರೂಪಗಳನ್ನು ಹೇಳ್ತಾರೆ. ಇದನ್ನು ಅವರು ನಿಜಗೊಂಡು ಪಂಚಯೋಗ ಅಂತಾನೂ ಕರೀತಾರೆ. ಅದು ಯಾವುದು ಈ ಪಂಚತ್ವ ಇದೆಯೋ, ಈ 5 ಇಂದ್ರಿಯಗಳಿಂದ ಸಮಾಹಾರ ಮಾಡಿ ಅವುಗಳನ್ನೇ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಣವಾಕರವಾಗಿ ಇಟ್ಕೋಬೇಕು. ಈ ದೇಹವನ್ನೇ ಮಂತ್ರ ರೂಪ ಮಾಡಿ. ಅದಕ್ಕಾಗಿನೇ ಸುತ್ತೂರು ಶ್ರೀಗಳ ಹಿಂದೆ ಇದ್ದಂಥವ್ರು, ರಾಜೇಂದ್ರ ಸ್ವಾಮಿಗಳಿಗಿಂತ ಹಿಂದೆ ಇದ್ದಂಥ ಮಂತ್ರಶ್ರೀಗಳು ಒಬ್ಬರಿದ್ರು. ಅವರು ಯಾವಾಗಲೂ ಸದಾ ಅವರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಬರೀತಾರೆ. ಅವ್ರನ್ನ ಮಂತ್ರಶ್ರೀ ಅಂತ ಕರೀತಾ ಇದ್ದಾರೆ. ಅಂದ್ರೆ ಅವರಿಗೆ ಅದೊಂದು ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ. ಓಂಕಾರವನ್ನೇ ಬರೀ ಓಂಕಾರವನ್ನೇ ಧ್ಯಾನ ಮಾಡಿ, ಓಂಕಾರವನ್ನೇ ಜಪ ಮಾಡಿ ತನ್ನ ಇಡೀ ದೇಹವನ್ನೇ ಮಂತ್ರಮಯವಾಗಿಸಿಕೊಂಡಿರುವಂಥವರು ಇಲ್ಲ. ಹೀಗಾಗಿ ಇದು ಮಂತ್ರ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಈ ಮಂತ್ರ ಯೋಗಕ್ಕೆ ಬಹಳ ವಿಶೇಷತೆ ಇದೆ. ಈ ಲಯ ಯೋಗ ಅಂತ ಇದೆ, ಅದರಲ್ಲಿ ಹಠಯೋಗ ಅಂತ ಇದೆ, ರಾಜಯೋಗ ಅಂತ ಇದೆ, ಶಿವಯೋಗ ಅಂತ ಕೊನೆಯ ಹಂತದಲ್ಲಿ ಶಿವಯೋಗ ಬರುತ್ತೆ. ಏನು ಅಂತ ಹೇಳಿದ್ರೆ ಇಲ್ಲಿ ಲಯಯೋಗದಲ್ಲಿ ಇದನ್ನ ಜಪಿಸೋದು, ಈ ಓಂಕಾರ ಅನ್ನೋದನ್ನ ಜಪಿಸಿ ಅದನ್ನ ನೋಡಿ ಕೇಳಿ ಅದನ್ನ ನೆನೆಯೋದೇನಿದೆಯಲ್ಲ ಅದು ಲಯಯೋಗ. ಅಂದ್ರೆ ಅದನ್ನ ತನ್ನೆಲ್ಲ ಲಯಗೊಳಿಸ್ಕೊಳ್ಳೋದು, ತನ್ನೆಲ್ಲ ಐಕ್ಯಗೊಳಿಸ್ಕೊಳ್ಳೋದು. ಇನ್ನ ಹಠಯೋಗದಲ್ಲಿ ಏನು ವಿಶೇಷ ಅಂತಂದ್ರೆ ಆಗಮ ಸಿದ್ಧಾಂತದ ವಾತಲಾಗಮಗಳು ಅಂತ ಹೇಳಿ ಕಾಮಿಕಾರಿ ಆಗಮ ಗ್ರಂಥಗಳಿದೆ. ಆಗಮ ಗ್ರಂಥಗಳ ಅನುಸಂಧಾನದಿಂದ ಈ ಶಿವ ಮತ್ತು ಜೀವ ಈ ಎರಡು ಸೇರುವಿಕೆಯನ್ನ ಈ ಹಠಯೋಗ ಮಾಡ್ಕೊಳ್ಳೋದು. ಅದೇ ಹಠಯೋಗ ಪ್ರದೀಪಿಕಾ ಅಂತ ಒಂದು ಗ್ರಂಥ ಇದೆ, ಅದು ಹಠಯೋಗದ ನಿಲುವನ್ನು ಹೇಳುತ್ತೆ. ರಾಜಯೋಗದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಯೋಗ್ಯಗಲ್ಲದೆ ಬರುವುದೇ ಪರತರ ಮುಕ್ತಿ ಅಂತ. ಯಾವುದಾದ್ರೂ ಒಂದು ಪರತರ ಮುಕ್ತಿ ಸಿಗಬೇಕಾದ್ರೆ ರಾಜಯೋಗ ಮುಖ್ಯ ಅಂತ. ಈ ಅನೇಕ ಯೋಗದ ಸಾಧನೆಯಲ್ಲಿ ರಾಜಯೋಗಕ್ಕೆ ಬಹಳ ವಿಶೇಷತೆಗಳಿರುತ್ತೆ. ವಿಶೇಷವಾಗಿ ಸ್ವಾಮಿ ವಿವೇಕಾನಂದರು ರಾಜಯೋಗವನ್ನು ಕುರಿತು ವಿಶೇಷವಾದಂಥ ಪುಸ್ತಕ ಕೂಡ ಬರೆದಿದ್ದಾರೆ. ಅವರ ರಾಜಯೋಗವೇ ಮುಖ್ಯವಾದ್ದು ಅಂತ ಹೇಳ್ತಾರೆ. ನಿಜಮುಷಿಗಳು ಏನ್ ಹೇಳ್ತಾರೆ ಅಂದ್ರೆ ಈ ಮಂತ್ರಯೋಗದಿಂದ ಮಂತ್ರಸಿದ್ಧಿ ಪಡ್ಕೊಂಡು ಅವನ ಲಯಕ್ಕೆ ಹೋಗಿ ಅವನ ಹಠದಿಂದ ಆಗಮ ಶಿವಜಿಯವರ ಐಕ್ಯತೆಯ ಸ್ವರೂಪವನ್ನ ನೋಡ್ಕೊಂಡು ಅವನು ಶಿವಯೋಗದಲ್ಲಿ ಉಳಿಬೇಕು ಅಂತ ದಿನ ದಿನ ಉಚಿತ ವೇಳೆಯಲ್ಲಿ ಉಪಚರಿಸೋದು, ಪ್ರತಿನಿತ್ಯ ಆ ಶಿವಯೋಗದ ಜಪದಲ್ಲಿ ಧ್ಯಾನದಲ್ಲಿ ಮುಳುಗೋದು. ಇದು ಲೌಕಿಕವಾಗೂ ಹೌದು, ಅಲೌಕಿಕವಾಗೂ ಹೌದು. ನಮ್ಮ ಇದು ಈ ರೀತಿ ಹಂತ ಹಂತಗಳು ಹೇಳಿ ಶಿವಯೋಗವೇ ಈ ಯೋಗದಲ್ಲಿ ಯೋಗ ಪ್ರತಿಪಾದನೆಯಲ್ಲಿ ಶಿವಯೋಗವೇ ಬಹಳ ಮುಖ್ಯವಾದ್ದು ಅಂತ ಹೇಳಿ ಅವುಗಳನ್ನ ಓಂಕಾರ ಅದನ್ನ ಹೇಳಿದೆ ಪ್ರಣವ ಮೂಲ, ಸೋಹಮ ಅನ್ನೋದು ಅಚಪ ಗಾಯತ್ರಿ ಅಂತ ಕರಿತೀವಿ, ಅದನ್ನ ಹಂಸ ಮಂತ್ರ ಅಂತ ಹೇಳ್ತೀವಿ. ಸೋಹಂ ಅನ್ನೋದು ಸಹ ಅಹಂ ಅಂತ. ಓಂ ನಮಃ ಶಿವಾಯ ಎಂದು ಷಡಕ್ಷರಿ ಮಂತ್ರ. ಅಲ್ಲಿಂದ ಮುಂದೆ 4ನೇ ಹಂತದಲ್ಲಿ ಓಂ ಹ್ರೀಂ ಹೃಂ ನಮಃ ಶಿವಾಯ, ಅದು 8 ಅಕ್ಷರದ ಮಂತ್ರ. ಹೀಗೆ ಈ ಅಷ್ಟಾಂಗ ಯೋಗಗಳು ಯಮ ನಿಯಮ ಆಸನ ಧ್ಯಾನ ಧಾರಣ ಪ್ರಾಣಾಯಾಮ ಪ್ರತ್ಯಾಹಾರ ಸಮಾಧಿ ಅಂತ ಇವನು ಒಬ್ಬ ಸಾಧಕನಾದವನು ಹಂತ ಹಂತವಾಗಿ ಅವನು ತನ್ನನ್ನೇ ತಾನು ಈ ಮಂತ್ರ ಸ್ವರೂಪ ಮಾಡ್ಕೊಳ್ತಾ ಹೋಗೋದನ್ನ ಈ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ನಿಜ ಶಿವಗಳು ಬೇಕಾದಷ್ಟು ಉದಾಹರಣೆಗಳ ಮೂಲಕ ಅವ್ರು ಕೊಡ್ತಾರೆ. ಮತ್ತು ಪ್ರಾಣಿ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಪ್ರಾಣಿ ಶುದ್ಧಿ ಮಾಡ್ಕೊಳ್ಳೋದು ಹೇಗೆಂದ್ರೆ ಪೂರಕ, ಕುಂಭಕ ಮತ್ತು ರೇಚಕ. ಇದರಲ್ಲಿ ಇಟ್ಕೊಳ್ಳುವಾಗ ಎಡ ಹೊಳ್ಳೆ ಬಲ ಹೊಳ್ಳೆ ತುಂಬಿಕೊಂಡು ಎಡ ಹೊಳ್ಳೆನಲ್ಲಿ ನಾವು ಪ್ರಾಣನ ಈ ವಾಯುವನ್ನ ಸೇವನೆ ಮಾಡೋದು ಅದನ್ನು ಪೂರಕ ಅಂತ ಹೇಳ್ತೀವಿ. ಅದನ್ನು ಒಳಗಡೆ ಇಟ್ಟು ಬಂಧಿಸೋದನ್ನ ಕುಂಭಕ ಅಂತ ಹೇಳ್ತೀವಿ. ಬಂಧಿಸೋದನ್ನ ಮತ್ತೆ ಎಡ ಹೊಳ್ಳೆಯಿಂದ ತಗೊಂಡಿದ್ರೆ ಬಲ ಮೂಗಿನ ಹೊಳ್ಳೆಯಿಂದ ಹೊರಗಡೆ ಬಿಡೋದು, ಮತ್ತೆ ಬಲಗಡೆಯಿಂದ ತಗೊಂಡು ಮತ್ತೆ ಕುಂಭಕ ಮಾಡಿ ಮತ್ತೆ ಇದನ್ನ ಪ್ರಾಣಿ ಶುದ್ಧಿ ಅಂತ ಕರಿತೀವಿ. ನಮ್ಮ ದೇಹ ಶುದ್ಧಿ ಆಗಬೇಕಾದ್ರೆ ಇದೊಂದು ಒಳ್ಳೆಯ ಕ್ರಿಯೆ. ಇದು ಈ ಪ್ರಾಣಾಯಾಮ ಮಾಡಿದ್ರೆ ಇದನ್ನು ಪ್ರಾಣಾಯಾಮದ 3 ರೂಪಗಳು ಅಂತ ಹೇಳ್ತೀವಿ. ಇದನ್ನು ಮಾಡಿದ್ರೆ ಏನಾಗುತ್ತೆ, ಪ್ರಾಣಾಯಾಮ ಅಂತ ಇದೆ. ನಮ್ಗೆ ಅತ್ಯುತ್ತಮ ಇಡೀ ದೇಹದ
ದೇಹ ಶುದ್ಧಿ ಆಗುತ್ತೆ. ನಿಮಗೆ ಹೃದಯ, ಆಮೇಲೆ ಕಿಡ್ನಿ ಮತ್ತು ಲಂಗ್ಸ್ ಅಂತ ಹೇಳ್ತೀವಿ, ಕರುಳು, ಇವೆಲ್ಲವೂ ಕೂಡ ಶುದ್ಧಿ ಆಗೋದಕ್ಕೆ ಬಹಳ ಮೂಲ ಕಾರಣವಾದದ್ದು. ಮತ್ತು ನಿಮಗೆ ಉಸಿರಾಟ ಇದೆಯಲ್ಲ, ಯಾರಾದ್ರೂ ಉಸಿರಾಟಗಳು ಸಮಸ್ಯೆ ಇದ್ರೆ ಭೌತಿಕವಾಗಿಯೂ ಕೂಡ ಈ ಪೂರಕ ಕುಂಭಕ ರೇಚಕದ ಮೂಲಕ ಈ ಪ್ರಾಣ ಸಿದ್ಧಿ ಮಾಡಬಹುದು. ಅಂದ್ರೆ ಈ ಪ್ರಾಣ ಸಿದ್ಧಿ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಈ ಪ್ರಾಣ ಶುದ್ಧಿಯ ಮೂಲಕ ಒಂದು ಸಿದ್ಧಿಯನ್ನು ಸಾಧನೆ ಮಾಡೋಕೆ ಸಾಧ್ಯತೆ ಇದೆ. ಅದೇ ರೀತಿ ಮುಂದೆ ಅವರು ಕರ್ಣ ಅಂತ ಹೇಳ್ತಾರೆ. ಕರ್ಣ ಅಂದ್ರೆ ನಮ್ಮ ಅನೇಕ ದೇಹದ ಇಂದ್ರಿಯ ಭಾಗಗಳು. ಉದಾಹರಣೆಗೆ ಅದನ್ನು ಛೇದನ, ಚಾಲನ, ಆಪ್ಲವನ, ಸಂಜೀವನ, ಅಮೃತೀಕರಣ, ದೋಹನ ಅಂತ ಹೇಳಿ ಬೇಕಾದಷ್ಟು ಸಾಧನೆಗಳಿವೆ. ಆ ಸಾಧನೆಗಳ ಮೂಲಕ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಿ. ಮುದ್ರೆಗಳಿವೆ: ಖೇಚರಿ ಮುದ್ರೆ, ಭೂಚರಿ ಮುದ್ರೆ, ಚಾಚರಿ ಮುದ್ರೆ, ಗೋಚರಿ ಮುದ್ರೆ, ಶಾಂಭವ್ಯ ಮುದ್ರೆ, ಅಲಕ್ಷ್ಯ ಮುದ್ರೆ, ಅಚಲ ಮುದ್ರೆ ಅಂತ ಅನೇಕ ಮುದ್ರೆಗಳಿವೆ. ಈಗ ಉದಾಹರಣೆಗೆ ನೋಡಿ, ಹಿಂಗಿಟ್ಕೊಂಡ್ರೆ ಒಂದು ಮುದ್ರೆ, ಇದನ್ನ ಹೀಗಿಟ್ಕೊಂಡ್ರೆ ಒಂದು ಮುದ್ರೆ. ಈ ಮುದ್ರೆಗಳದ್ದು ಏನ್ ವಿಶೇಷ ಅಂದ್ರೆ, ನೀವು ಯೋಗಿಗಳು ಯಾವ್ದಾದ್ರು ಚಿತ್ರಗಳು ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯನ್ನು ಮುದ್ರೆಗಳಿರ್ತಾರೆ. ಕೆಲವರು ಖೇಚರಿ ಮುದ್ರೆಯಲ್ಲಿ ಇರ್ತಾರೆ, ಕೆಲವರು ಭೂಚರಿ ಮುದ್ರೆಯಲ್ಲಿ ಇರ್ತಾರೆ, ಕೆಲವರು ಶಾಂಭವಿ ಮುದ್ರೆಯಲ್ಲಿ ಇರ್ತಾರೆ, ಶಂಭು ಶಾಂಭವಿ. ಈ ರೀತಿ ಮುದ್ರೆಗಳ ಮೂಲಕ ಏನಾಗುತ್ತೆ ಅಂದ್ರೆ ಇಡೀ ದೇಹದ ನರದ ವ್ಯವಸ್ಥೆ ಕೂಡ ನಿಮ್ಗೊಂದು ಆರೋಗ್ಯ ಸರಿಯಾಗಿ ನಿಮ್ಗೆ ಏನು ಅಂತಂದ್ರೆ, ನಿಮ್ಗೆ ಉದಾಹರಣೆಗೆ ನೋಡಿ, ಹೀಗೆ ಈ ಮುದ್ರೆ ಹಾಕೊಂಡ್ರೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿರೋದು. ಇವೇನು ಸುಮ್ಮನೆ ಬಹಳ ಹಿಂದಿನಿಂದ ನಮ್ಮ ಯೋಗಿಗಳು, ಋಷಿಗಳು, ಮುನಿಗಳು ಅವರೆಲ್ಲ ಇದನ್ನು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿರೋದು. ಇದೆಲ್ಲ ಪ್ರಾಕ್ಟಿಕಲ್ ರಿಸರ್ಚ್. ಇದನ್ನು ಸುಮ್ಮನೆ ಬರೀ ಸಿದ್ಧಾಂತ ಮಾತ್ರ ಅಲ್ಲ, ಪ್ರಯೋಗ ಮಾಡಿ ಸಿದ್ಧಾಂತ ಮಾಡೋದು. ನಮ್ಮ ಪ್ರಾಚೀನರೆಲ್ಲರೂ ಕೂಡ ಎಲ್ಲ ಮುದ್ರೆಗಳು ಈ ರೀತಿ ಪ್ರಾಚೀನತೆ ಇರೋರೆಲ್ಲರೂ ಈ ರೀತಿ ಮುದ್ರೆಗಳ ಮೂಲಕ ಅದನ್ನ ನಾವು ನಮ್ಮ ಆರೋಗ್ಯಕ್ಕಾಗಿಯೂ ಬಳಸ್ಕೋಬಹುದು. ಅಂದ್ರೆ ದೇಹದ ಸಾಮರ್ಥ್ಯಕ್ಕಾಗಿ, ಈ ದೇಹ ಬಿಟ್ಟು ಇದರ ಮನಸ್ಸು ಮತ್ತು ಅದರ ಆತ್ಮಬಲ ಮತ್ತು ಅದರ ಶಿವ ಚೈತನ್ಯಕ್ಕಾಗಿ ಹೋಗೋದಕ್ಕೂ ಕೂಡ ಈ ಯೋಗ ತತ್ವವನ್ನ ಬಳಸ್ಕೋಬಹುದು. ಈ ರೀತಿ ಲಯೋಗದ ಒಂದು ದೊಡ್ಡ ಮೀಮಾಂಸೆಯನ್ನು ಕಟ್ತಾರೆ ಅವರು. ನಿಜ ಶಿವಗಳು ಯೋಗದ ಅನೇಕ ಮುಖಗಳನ್ನ ಲಯೋಗ, ಹಠಯೋಗ, ರಾಜಯೋಗ, ಶಿವಯೋಗದ ಹಂತದಲ್ಲಿ ನಿಲ್ಲಿಸಿ ಅದಕ್ಕೆ ಸಮಾಪನೆ ಕೊಡ್ತಾರೆ. ಅದನ್ನು ಇನ್ನೊಂದು 2-3 ಇವೆ, ಅದನ್ನು ನಾನು ಹೇಳಕ್ ಹೋಗಲಿಲ್ಲ. ಈಗ ಕೊನೆಯದೊಂದು ಕಳಸಲಿ ನಾನು ಜಿಣ್ಣು ಶಿವಗಳ ಜ್ಯೋತಿ ಬೆಳಗುತ್ತಿದೆ ಅಂತ ಅನ್ನೋದನ್ನ ಹೇಳಿದ್ದೆ. ಇದು ಜ್ಯೋತಿ ಮತ್ತು ನೋಡಿ, ಇದೊಂದು ವಿಶೇಷ ಇದೆ ಏನು ಅಂತಂದ್ರೆ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಇದೆ, ಅಲ್ಲಿ ಪರಂಜ್ಯೋತಿ ಇದೆ. ಜ್ಯೋತಿ ಬೆಳಗುತ್ತಿದೆ ಹೊರಗಡೆ, ಜ್ಯೋತಿ ಒಳಗಡೆ. ಈಗ ನಾವು ಹಚ್ಚಿದ್ದೀವಿ ಜ್ಯೋತಿ ಅಂತ, ಅಲ್ಲಿ ಜ್ಯೋತಿ ಬೆಳಗುತ್ತಿದೆ. ಪರಂಜ್ಯೋತಿ ಬೆಳಗುತ್ತಿದೆ, ನನ್ನ ಒಳಗಡೆ ಒಂದು ಪರಂಜ್ಯೋತಿ ಜ್ಯೋತಿ ಇದೆ. ಅದು ಕಣ್ಣಿಗೆ ಕಾಣಿಸದ, ಆದ್ರೆ ನಾನು ಒಳಗಿರುವಂತ ಒಂದು ಜ್ಯೋತಿ ಇದೆ, ಪರಂಜ್ಯೋತಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ. ವಿಮಲ ಅನ್ನೋ ಶಬ್ದಕ್ಕೆ ಶುದ್ಧವಾದ, ನಿರ್ಮಲವಾದ, ಅತ್ಯಂತ ಪೂತವಾದ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ಉಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ. ಅಂದ್ರೆ ಲೋಕಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಎರಡೂ ಇದೆ. ಒಂದು ಇಹದಲ್ಲೂ ಜ್ಯೋತಿ ಇದೆ, ನಮ್ಮ ಕಣ್ಣಿಗೆ ಕಾಣಿಸುವ ಈ ಭೌತಿಕವಾದ ಈ ದೇಹ, ಅದರ ಇಂದ್ರಿಯಗಳು ಕಾಣಿಸ್ತಿರ್ತಕ್ಕಂಥ ಜ್ಯೋತಿ ಇದೆ. ಈ ಜ್ಯೋತಿಯೇ ಮತ್ತೊಂದು ರೂಪಾಂತರವಾಗಿ ಅದು ಪರಂಜ್ಯೋತಿ ಆಗುತ್ತೆ. ಈ ರೀತಿ ಪರಂಜ್ಯೋತಿ ಆಗಿದೆ. ಅದು ಮಾತು ಮತ್ತು ಅದಕ್ಕಾಗಿಯೇ ಅಲ್ಮಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಅದನ್ನ ನೆನಪಿಸ್ಕೋಬಹುದು. ಈಗ ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ನಾದಬಿಂದು ತಾಳೋಷ್ಟ್ರೆಂಬುದು ನಾದಬಿಂದು ಕಲಾತೀತ. ಈ ಅಲ್ಲಂಬ ಪ್ರಭುಗಳು ಈ ವಚನದಲ್ಲಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಇದೆಯಲ್ಲ, ಇದು ಬಹಳ ಮಹತ್ವದ್ದು. ಯಾವುದನ್ನ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಿದಾರೋ ಅದನ್ನೇ ಇಲ್ಲಿ ಅದನ್ನ ಪರಂಜ್ಯೋತಿ ಬೆಳಗುತ್ತಿದೆ ಅನ್ನೋದಕ್ಕೆ ನೀವು ಆಹ್ವಾನ ಮಾಡ್ಕೋಬಹುದು. ಯಾಕೆಂದ್ರೆ ಲಿಂಗ ಕಣ್ಣಿಗೆ ಕಾಣಿಸೋದು ಒಂದು ಭೌತ ವಸ್ತು ಇದೆ, ಜ್ಯೋತಿರ್ಲಿಂಗ. ಆದ್ರೆ ಅದು ಲಿಂಗ ಬರೀ ಕೇವಲ ಕಣ್ಣಿಗೆ ಕಾಣಿಸೋದು ಮಾತ್ರ ಅಲ್ಲ, ಅದು ನಿನ್ನೊಳಗಡೆ ಐಕ್ಯ ಆಗೋದು. ನಿನ್ನೊಳಗಡೆ ಯಾವ್ದು ಆಗುತ್ತೋ ಅದು ಜ್ಯೋತಿರ್ಲಿಂಗ. ಕಣ್ಣಿಗೆ ಕಾಣಿಸೋದು ಒಂದಿದೆ, ಕಣ್ಣಿಗೆ ಕಾಣಿಸದೇ ಇರೋದು ಒಂದಿದೆ. ನೀನು ಒಳಗಡೆ ಕಾಣಿಸ್ಕೊಳ್ಳೋದು, ಅದನ್ನೇ ಅರಿವಿನೊಳಗಿನ ಜ್ಯೋತಿರ್ಲಿಂಗವನ್ನು ಕುರಿತು ಅಲ್ಲಮಪ್ರಭುಗಳು ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನ, ಮಾತಿದೆ. ಇದು ಮಾತಿನಿಂದ ನೀವು ವಿವರಿಸಕ್ಕಾಗಲ್ಲ ಜ್ಯೋತಿ ಪರಂಜ್ಯೋತಿಯ ತತ್ವವನ್ನು, ಮನಸ್ಸಿಂದಲೂ ಹಿಡಿಯಕ್ಕಾಗಲ್ಲ. ಅತ್ತತ್ತ ಮೀರಿದ, ಅದರಿಂದ ಆಚೆಗಡೆ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮ ನಾಳಗಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಡತೆಯೋಳು ಸವಯಾದ ಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಳ ಕಳೆ ಎಂಬ ಬತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮ ನಾಳಗೆ ಇದು ಒಂದು ಇದನ್ನ ಅವರು ಕಮಲದ
ದಂಟನ್ನ ಕಾಂಡವನ್ನ ಗಮನದಲ್ಲಿ ಇಟ್ಕೊಂಡು ಈ ರೂಪಕವನ್ನ ಬಳಸ್ತಾರೆ. ಶಿವಧರ್ಮ ಅನ್ನೋದು ಒಂದು ಕಮಲದ ದಂಟು. ಅದ್ರ ದಂಟಿನ ಮೇಲೆ ಸುವಿವೇಕ ಹೃದಯಾಬ್ಜ ಪಣತಿಗಳು, ಅದ್ರ ಮೇಲ್ಗಡೆ ಈ ದಂಟಿನ ಮೇಲ್ಗಡೆ ಕಮಲ ಇದೆ. ಆ ಕಮಲ ಅನ್ನೋದು ಒಂದು ಪಣತಿ. ಅದು ಈಗ ನಾವು ಪಣತಿ ಹಚ್ಚಿದೀವಿ. ಅದಕ್ಕಾಗೇನೆ ಸಿದ್ದರಾಮನನ್ನ ಕರ್ಕೊಂಡು ಅಲಂಬಪ್ರಭುಗಳು ಬರುವಾಗ ಇಡೀ ಕೂಡಲ ಸಂಗಮದ ಆ ಮಹಾಮನೆಯಲ್ಲಿದ್ದಂತ ಇದನ್ನ ನೋಡುವಾಗ ಅವರು ಏನ್ ಹೇಳ್ತಾರೆ ಅಂದ್ರೆ, ಭಕ್ತಿ ಅನ್ನೋದೇ ಅಲ್ಲಿ ಬೆಳಗ್ತಾ ಇದೆ ಅಂತ ಹೇಳಿ, ಈ ಭಕ್ತಿ ಅನ್ನುವಂತ ಜ್ಯೋತಿ ಬೆಳಗ್ತಾ ಇದೆ ಅಂತ. ಅದನ್ನ ಕುರಿತು ಹೇಳುವಾಗ ಈ ಜ್ಯೋತಿ ಅನ್ನೋ ಶಬ್ದವನ್ನ ಶರಣ ಸಂಪ್ರದಾಯದಲ್ಲಿ, ವಚನ ಸಂಪ್ರದಾಯದಲ್ಲಿ ತುಂಬಾ ವಿಸ್ತಾರವಾಗಿ ಬಳಸ್ತಾರೆ. ಕಣ್ಣಿಗೆ ಕಾಣಿಸುವ ಜ್ಯೋತಿ, ಆ ಜ್ಯೋತಿಯನ್ನು ಹಿಡ್ಕೊಂಡೆ ಮತ್ತೆ ಪರಂಜ್ಯೋತಿ ಕಡೆ ಹೋಗೋದು, ಅದನ್ನೇ ಮಾಧ್ಯಮ ಜ್ಯೋತಿರ್ಲಿಂಗದ ಕಡೆ ಹೋಗೋದು, ಹೀಗೆ ಅಂತ. ಇಲ್ಲಿ ಶಿವಧರ್ಮ ನಾಳೆನಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಣತೆಗಳು, ಅಲ್ಲೊಂದು ಪಣತೆ ಇದೆ. ಅಲ್ಲಿ ಸಮಯದ ಶಿವಭಕ್ತಿ ಸದ್ಭಕ್ತಿ ರಸತೈಲ ತೀರಿದೆ. ಅಲ್ಲಿ ನಾವೊಂದು ರಸತೈಲನ ಹಾಕಿದ್ದೀವಿ. ಏನದು? ಭಕ್ತಿ ರಸ ಅನ್ನೋದನ್ನ ಅಲ್ಲಿ ಇಟ್ಟಿದ್ದೀವಿ. ಪ್ರಮಿಳ ಕಳೆ ಎಂಬ ಬತ್ತಿ ಬಿಡಿದು ಅಲ್ಲಿ ಆ ಬತ್ತಿಯ ಒಂದು ಬತ್ತಿ ಇದೆ, ಪಣತೆ ಇದೆ, ಅದಕ್ಕೆ ರಸತೈಲ ಇದೆ. ಈಗ ಇಲ್ಲಿ ಎಣ್ಣೆ ಇದೆ, ಬತ್ತಿ ಇದೆ. ಎಣ್ಣೆ ಬತ್ತಿಯಿಂದ ಅದು ಉರಿತಾ ಇದೆ. ಪಣತೆ ಇರಬೇಕು, ಪಣತೆಗೆ ರಸತೈಲ ಇರಬೇಕು, ರಸತೈಲಕ್ಕೆ ಬತ್ತಿ ಇರಬೇಕು, ಆ ಬತ್ತಿಗೆ ಮತ್ತೆ ಜ್ಯೋತಿ. ಅದು ಹೇಗೋ ಹಾಗೆ ಈ ಜ್ಯೋತಿ ಬೆಳಗ್ತಾ ಇದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿ. ಅವಾಗ ಈ ರೀತಿ ನಮ್ಮ ಇಡೀ ದೇಹನ ನೀವು ನೋಡ್ಕೊಳ್ಳಿ. ಇದು ಶಿರ, ಇದು ನಾಳ, ಕಮಲದ ನಾಳ ಅಂದ್ಕೊಳ್ಳಿ. ಇದು ಮೇಲ್ಗಡೆ ಪಣತೆ ಇದೆ, ಈ ಶಿರಸ್ಸು ಅನ್ನೋದೊಂದು ಪಣತೆ. ಆ ಪಣತೆಯಲ್ಲಿ ಉರಿತಾ ಇದೆ. ಈಗ ಅದಕ್ಕೆ ಮಸುಕಿದ ವಿಷಯ ಪತಂಗ ಬಿದ್ದುರುಳೆ. ಈ ವಿಷಯ ಅನ್ನೋದು ಏನಿದೆಯಲ್ಲ, ಯಾವುದೇ ಶಬ್ದಕ್ಕಾಗಿ, ರಸಕ್ಕಾಗಿ, ಶಬ್ದಕ್ಕಾಗಿ, ರೂಪಕ್ಕಾಗಿ, ರಸಕ್ಕಾಗಿ, ಏನೇನಕ್ಕೂ ನಾವು ಅಪೇಕ್ಷೆ ಪಡ್ತೀವೋ ಅಂತ ವಿಷಯಗಳ ಪತಂಗ. ಪತಂಗ ಅಂದ್ರೆ ಏನು? ಆ ಪತಂಗ ಹೇಗೆ ಒಂದು ಬೆಂಕಿಗೆ ಬಿದ್ದ ತಕ್ಷಣ ಅದು ಬಿದ್ದು ಕೆಳಗಡೆ ಉರುಳುತ್ತೋ ಹಾಗೆ ಈ ವಿಷಯಕ್ಕೆ ನೀವು ಅಂಟ್ಕೊಂಡ್ರೆ ನೀವು ಕೆಳಗೆ ಬಿದ್ದು ಹೋಗ್ತೀರಿ. ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿ. ತಾಮಸ ಅನ್ನೋದು, ತಾಮಸ ಅಂದ್ರೆ ಕಪ್ಪು ಅಂತಾನೆ. ತಾಮಸ ಅಂತ ಹೇಳಿದ್ರೆ ಅದು ನಮ್ಮೊಳಗಿರೋದು. ಕತ್ತಲೆ ಅಳಿ, ಅಲ್ಲಿ ಇರುವಂತ ತಾಮಸ ಅನ್ನುವ ಕತ್ತಲೆ. ತಾಮಸ ಅನ್ನೋ ಶಬ್ದಕ್ಕೆ ತಮಸ್ ಅಂತ ಶಬ್ದ, ಅದು ತಮಸ್ಸಿನ ಭಾವನಾಮ ತಾಮಸ ಅಂತ. ಈ ತಾಮಸವೆಂಬ ತಾಮಸ ಬುದ್ಧಿ ಎಂಬ ಅದು ಬುದ್ಧಿ ಏನ್ ಮಾಡ್ತದೆ ಅಂದ್ರೆ ಯಾವಾಗಲೂ ಕತ್ತಲೆ ಕಡೆ ಎಳ್ಕೊಂಡು ಹೋಗ್ತಿರ್ತದೆ. ಬುದ್ಧಿ ವಿಷಯಗಳ ಕಡೆ ಎಳ್ಕೊಂಡು ಹೋಗ್ತಿರ್ತದೆ. ಇಂಥ ವಿಷಯಗಳ ಕಡೆ ಹೋಗ್ತಿರುವ ಈ ಬುದ್ಧಿಯನ್ನ ಅದರಲ್ಲಿರುವಂತಹ ತಾಮಸದ ಕಳೆ ಅಳಿಯೆ ಅದು ನಾಶವಾದಾಗ, ಮಸಗಾದಾಗ ಸುಜ್ಞಾನವೆಂತೆಂಬ ಮಹಾಪ್ರಭೆ, ಅಲ್ಲಿ ಮಹಾಪ್ರಭೆ ಅನ್ನೋದು ತೊಡಗುತ್ತದೆ. ಪ್ರಭೆ ಮಾತ್ರ ಅಲ್ಲ, ಅದು ಮಹಾಪ್ರಭೆ, ಅದು ಸುಪ್ರಭೆ, ಅದು ಶಿವಪ್ರಭೆ. ಪಸರಿಸಿ ಮಾಯಾ ಕಾಳಿಕೆ ಪೊರೆದದ್ದು ಅನುಪಮ. ಎಲ್ಲವೂ ಆಚೆಗೆ ಹೋಗ್ತದೆ. ನಮ್ಮೊಳಗಿರುವಂತಹ ಎಲ್ಲ ಕಾಳಿಕೆಗಳನ್ನ, ಕತ್ತಲೆಯನ್ನು ಹೋಗಲಾಡಿಸೋದಾದ್ರೆ ಅದಕ್ಕೆ ಮತ್ತೆ ಜ್ಯೋತಿ ಬೆಳಗುತ್ತಿದೆ, ಪರಜ್ಯೋತಿ ಬೆಳಗುತ್ತಿದೆ. ಆ ಬೆಳಗುತ್ತಿರುವ ಜ್ಯೋತಿಯ ಕಡೆ ನಮ್ಮ ಮನಸ್ಸನ್ನ ಕೊಡಬೇಕು. ಪ್ರಣವಾಕಾರದ ಗುಣಮೂರು ಮುಟ್ಟಾದ, ಪ್ರಣವಾಕಾರದ ಗುಣಮೂರು ಮುಟ್ಟದ, ಗಣನಿಗೆ ಅತೀತ ಅರ್ಥವೇನೆ ತೋರುವ, ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾನಾದ. ಪ್ರಣವ ಆಕಾರದ, ಅದು ಓಂಕಾರದ ಇರುವ ಗುಣಮೂರು ಅಂದ್ರೆ ಸತ್ವ, ರಜ, ತಮಸ್ಸು ಅಂತ. ಈ ಮೂರಕ್ಕೂ ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಮುಟ್ಟದ ಗಣನೆಗೆ ನಾವು ಯಾವುದೇ ಬಗ್ಗೆ ಲೆಕ್ಕ ಹಾಕಿದ್ರು ಅದಕ್ಕೆ ಅತೀತವಾದ ಅರ್ಥವನ್ನೇ, ಶಿವಾರ್ಥವನ್ನೇ ತೋರಿಸುವಂತ, ಅಣು ಮಾತ್ರ ಚಲನೆ ಇಲ್ಲದ, ಒಂದ್ ಸ್ವಲ್ಪ ಮಾತ್ರ ಒಂದ್ ಚೂರು ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ, ಅದು ಮೋಕ್ಷ ಚಿಂತಾಮಣಿ, ಅದು ಪ್ರಣವ, ಅದು ಓಂಕಾರ, ಅದೇ ಓಂ ನಮಃ ಶಿವಾಯ. ಈ ಓಂ ನಮಃ ಶಿವಾಯ ಎನ್ನುವ ಜ್ಯೋತಿ ಪರಂಜ್ಯೋತಿಯಾಗಿ ನಮ್ಮೊಳಗಡೆ ಬೆಳಗ್ತಾ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಇದನ್ನು ನಾನು ಸ್ವಲ್ಪ ವಾಚ್ಯವಾಗಿ ಸ್ವಲ್ಪ ನಿಮ್ಗೆ ಅರ್ಥವಾಗುವ ಹಾಗೆ ಏನ್ ಬೇಕೋ ಹೇಳಿದ್ದೀನಿ. ಇದರ ಕೆಲವು ದೃಷ್ಟಾಂತಗಳು ತಗೊಂಡು ಅವುಗಳು ಹೇಗೆ ಅದರಲ್ಲಿ ವಿಸ್ತರಣೆ ಆಯಿತು ಅಂತ ಈಗ ಸದ್ಯಕ್ಕೆ ಇಲ್ಲಿಗೆ ಈ ಕೈವಲ್ಯ ಪದ್ಧತಿಯ 5 ಸ್ಥಳಗಳಲ್ಲಿ ಒಂದು 3 ಸ್ಥಳಗಳ 3 ಹಾಡುಗುಬ್ಬಗಳನ್ನು ಮಾತ್ರ ಹೇಳಿ ನನ್ನ ಮಾತುಗಳನ್ನ ಪರಮ ಪೂಜ್ಯರಾದ ಶಿವಕುಮಾರ ಮಹಾಸ್ವಾಮಿಗಳವರ ಪದತಲಗಳಲ್ಲಿ ಭಕ್ತಿಯಿಂದ ಅರ್ಪಣೆ ಮಾಡಿ